ಸೊ ನೀವು ಮಾತೃಭೂಮಿ ಸೇವಾ ಫೌಂಡೇಶನ್ ಯಾಕೆ ಶುರು ಮಾಡಿದ್ದು? ಒಂದು ಹುಡುಗ ಓಡಾಡ್ತಿದ್ದಾನೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಯಾಕೆ ಕೇಳೋದು ಇಲ್ಲ. ತುಂಬಾ ಹೊಟ್ಟೆ ಹಸಿತಿತ್ತು, ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ನ ರೈಟ್ ಸೈಡ್ ಒಂದು ಚೌಟ್ರಿ ಇತ್ತು, ಬೋರ್ಡ್ ಹಾಕಿತ್ತು. ನಂಗೆ ತುಂಬಾ ಖುಷಿ, ಹುಡುಗರು ಒಳ್ಳೆ ಊಟ ಮಾಡ್ಬೋದು. ನನ್ನ ದುರಾದೃಷ್ಟಕ್ಕೆ ಮದುವೆ ಎಲ್ಲ 8 o'clock ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ, ಎಲ್ಲ ಡಂಪ್ ಮಾಡಿದ್ರಲ್ಲ ಈ ಎಲೆಗಳನ್ನ. ನನ್ಗೆ ಹೊಟ್ಟೆ ಹಸಿ ತಾಳಕ್ಕಾಗ್ದಾನೆ ಆ ಡಂಪ್ ಮಾಡಿದಂಥ ಜಾಗಕ್ಕೆ ಹೋಗಿ ನಾನು ಒಂದಿಷ್ಟು ಅನ್ನ ತಿಂದೇನೆ. ಆ 1 ಮಂತಲ್ಲಿ ಏನೇನು ನನ್ನ ಜೀವನದಲ್ಲಿ ನಡೀತು ಅದು ಇವತ್ತು ಮಾತೃಭೂಮಿ ಸೇವಾ ಫೌಂಡೇಶನ್ ಪ್ರೇರಣೆ. ಅದು ಸೊ ನಿಮ್ಮ ಜರ್ನಿಯಲ್ಲಿ ಇಲ್ಲಿವರೆಗೂ ತುಂಬ ದೊಡ್ಡ ಚಾಲೆಂಜ್ ಯಾವುದು? ನಾವು ಮಕ್ಕಳಾಶ್ರಮ ಮಾಡಿರೋದೇ ಚಾಲೆಂಜ್ ಸರ್. ಮಕ್ಕಳಾಶ್ರಮ ನಮ್ಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇದೆ. ನಾವು ಮಕ್ಳುಗಳ ಫೋಟೋ ತೋರ್ಸಂಗಿಲ್ಲ, ಫಂಡ್ ರೈಸ್ ಮಾಡೋಂಗಿಲ್ಲ ಓಪನ್ ಆಗಿ. ನಾವೇನಾದ್ರು ಕೇಳಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಕೇಸ್ ಮಾಡಿದಿರಾ? ಮಕ್ಕಳಾಶ್ರಮ ಮಾಡಿರುವಂಥ ಪ್ರತಿಯೊಬ್ಬರದು ಕೂಡ ಇದೇ ಪ್ರಾಬ್ಲಮ್. ಸೊ ನೀವು ಯಾವ ಥರದ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡುತ್ತೀರಾ? ಒಂದು ಹೆಣ್ಮಗಳು ಸರ್ ಗ್ಯಾಂಗ್ ಒಳಗಾಗಿಲ್ಲ, ಅವಳೊಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರ್ತಾಳೆ. ರೆಸಾರ್ಟ್ ಓನರ್ ಜೊತೆ ಅವ್ರ ಫ್ರೆಂಡ್ಸ್ಗಳು ಸೇರ್ಕೊಂಡು ಮಾಡ್ತಾರೆ. ಆ ಕೇಸ್ದು ಈಗ ಮೊನ್ನೆ ಜಡ್ಜ್ಮೆಂಟ್ ಬಂತು, 3 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ. ಅದ್ರೊಬ್ಬನ ಖುಲಾಸೆ ಮಾಡಿದ್ದಾರೆ. ಅವಳಿಗೆ ನಾವು ಸಪೋರ್ಟ್ ಮಾಡಿ ಇವತ್ತು LLB ಮಾಡ್ತೀವಿ, ಫೈನಲ್ ಇಯರು. ಈ ವರ್ಷ ಕಳೆದ್ರೆ ಅವಳು ಲಾಯರು. ಸೊ ನೀವು ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತೀರಾ, ಅದೇ ರೀತಿ ಸ್ಟೂಡೆಂಟ್ ಕೂಡ ಹೆಲ್ಪ್ ಮಾಡುತ್ತೀರಾ? ಒಂದು ಹುಡುಗ ಇದ್ದಾನೆ ಸರ್, ಆ ಹುಡುಗ ಬಂದ ನನಗೆ MS-ಗೆ ಸೀಟ್ ಸಿಕ್ಕಿದೆ, ನಾನು ಜರ್ಮನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಏನು ಬೇಕು ನಿಮಗೆ ನಮ್ಮ ಕಡೆಯಿಂದ ಸಪೋರ್ಟ್? ಬೆಂಗಳೂರು ಟು ನನಗೆ ಜರ್ಮನ್ ಟಿಕೆಟ್ ಮಾಡಿಸ್ಕೊಡಿ ಅಂತ. ಅವನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಕಳಿಸ್ತೀವಿ. 4 years ಫೋನೇ ಮಾಡಿರಲಿಲ್ಲ ಅವನು. ನಮ್ಮ ಹತ್ರ ನೀನು ಸಪೋರ್ಟ್ ತೊಗೊಂಡಿದ್ದೀಯ ಅಂದಮೇಲೆ ನೀನು ನಂಗೆ ಸಪೋರ್ಟ್ ಮಾಡಲೇಬೇಕು ಅಂತ. ಯಾಕೆಂದರೆ ಯಾರೂ ನಿನ್ಗೆ ಅವತ್ತು ಸಪೋರ್ಟ್ ಮಾಡಿರಲಿಲ್ಲ. ಅವತ್ತು ನಾನು ಮಾಡಿದ್ದೆ ಅಲ್ವಾ, ನಿನ್ನ ಥರ ನಂತರ ಬೇರೆ ಮಕ್ಕಳುಗಳಿದ್ದಾರೆ, ಅವ್ರು ನಾನು ಸಪೋರ್ಟ್ ಮಾಡಬೇಕಲ್ಲ. ಸೊ ನಿಮಗೆ ಅನಿಸುತ್ತಾ ಕೈಂಡ್ನೆಸ್ ಕಲಿಬೇಕಾ ಅಥವಾ ನ್ಯಾಚುರಲಿ ಬರುತ್ತಾ? ಸರ್ ಕೈಂಡ್ನೆಸ್ನ ಕಲಿಯುವಂಥದ್ದು ಸರ್, ನ್ಯಾಚುರಲ್ ಆಗಿ ಬರಲ್ಲ ಸರ್. ನ್ಯಾಚುರಲ್ ಬರಲ್ಲ? ಹೆಂಗೆ ಸರ್ ಬರುತ್ತೆ? ನನಗೆಲ್ಲ ಇದೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಅದು ಏನು ಇಲ್ಲದೇ ಇರುವಂಥ ಮಕ್ಕಳುಗಳ ಕಥೆ ಏನು? ನಾನು ದೊಡ್ಡವನಾದ್ಮೇಲೆ ಒಂದು ಆಶ್ರಮ ಮಾಡಬೇಕು ಅನಾಥ ಮಕ್ಕಳು ಸರ್. ಇದೇ ನನ್ನ ಜೀವನದ ಗುರಿ. ಮಹೇಶ್ ನಮಸ್ಕಾರ ಸರ್. ನಮಸ್ಕಾರ. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ಸೊ ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಸೂಪರ್, ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ? ಸರ್ ತುಂಬ ಖುಷಿ ಆಗ್ತಿದೆ ಎಲ್ಲರೂ ನೋಡಿ. ಒಂದು ಹೊಸ ಪ್ರಯತ್ನ ಮಾಡ್ತೀರಾ, ಅದು ಕನ್ನಡದಲ್ಲಿ. ನಿಮ್ಮ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ. ನನಗದು ತುಂಬ ಖುಷಿ ಆಯ್ತು ಸರ್. ಸೊ ಬಿಫೋರ್ ಸ್ಟಾರ್ಟಿಂಗ್ ಪಾಡ್ಕಾಸ್ಟ್, ಸೊ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಹಾಂ ಸರ್. ಹೇಗೆ ಏನಾದರೂ ತಪ್ಪು ಆದರೆ ಕ್ಷಮಿಸಿ. ಖಂಡಿತ. ಓಕೆ, ಸೊ ನಾವು ಪಾಡ್ಕಾಸ್ಟ್ ಶುರು ಮಾಡೋಣ. ಖಂಡಿತ ಸರ್, ನೀವು ಕಲಿತಾ ಇದ್ದೀರಾ ಅನ್ನೋದೇ ನಮ್ಗೆ ಖುಷಿ. ಸೊ ಮೊದಲ ಕ್ವಶನ್ ಇದೆ. ಓಕೆ, ಸೊ ಫಸ್ಟ್ ಕ್ವಶನ್, ನಿಮ್ಮ ಊರು ಯಾವುದು? ಸರ್ ನಮ್ದು ಊರು ಬಂದು ಚನ್ನಪಟ್ಟಣ ಹತ್ರ ಚಿಕ್ಕೇನಹಳ್ಳಿ ಅಂತ ನಮ್ಮದು. ಹೌ ಫಾರ್ ಇಟ್ ಈಸ್? ಇಲ್ಲಿಂದ ಒಂದು 60 ಕಿಲೋಮೀಟರ್ ಆಗುತ್ತೆ ಸರ್. 60 ಕಿಲೋಮೀಟರ್. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ಸರ್ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು. ಮನೆಗೆ ನಾನು 3ನೇವನು, ಆದರೆ ಮಗ. ನನ್ನ ಅಕ್ಕಂದರು ಇಬ್ಬರಿದ್ದಾರೆ. ಮನೆಗೆ ನಾನೇ ಗಂಡು ಮಗ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ತಂದೆಗೆ ಒಂದು ಕನಸಿತ್ತು, ಮಗನ್ನ ಡಾಕ್ಟರ್ ಮಾಡಬೇಕು ಅಂತ. ನಮ್ಮ ತಂದೆ ಬಂದು ಮಂಡ್ಯದಲ್ಲಿ ವರ್ಕ್ ಮಾಡ್ತಿದ್ದವರು, KVD ಗೌರ್ಮೆಂಟಲ್ಲಿ. ಅವರು ಅಲ್ಲೇ ಒಂದು ಬೋರ್ಡಿಂಗ್ ಸ್ಕೂಲ್ ಇತ್ತು, ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ ಅಂತ. ಅದು ಆ ಸ್ಕೂಲ್ನಲ್ಲಿ ಕರ್ಕೊಂಡೋಗಿ LKG ಕರ್ಕೊಂಡು ಹಾಕಿದ್ರು. ಅಂದರೆ ನನಗೆ 3 ವರ್ಷ. ಅಪ್ಪನ ಕನಸು ತುಂಬ ದೊಡ್ಡದು, ಅದಕ್ಕೋಸ್ಕರ 3 ವರ್ಷಕ್ಕೆ ತಗೊಂಡು ಹಾಕೋದು. ಮೇ ಬಿ ಆ ಟೈಮಲ್ಲಿ ನನಗೆ ಒಂದು 4ನೇ ಕ್ಲಾಸ್ವರೆಗೂ ಕೂಡ ಏನೂ ಗೊತ್ತಿರಲಿಲ್ಲ. ನಾರ್ಮಲಾಗಿ ಮಕ್ಳುಗಳು ಜಸ್ಟ್ ಅಬ್ಸರ್ವ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಟೈಮಲ್ಲಿ 4ನೇ ಕ್ಲಾಸ್ಗೆ ಅಂತ ಮನೆ ಕರ್ಕೊಬಂದರು, ಅಂದರೆ ಮಧ್ಯೆ ಕರ್ಕೊಬರ್ತಿದ್ರು. ನನಗೆ ಗಮನಕ್ಕೆ ಬಂದು 4ನೇ ಕ್ಲಾಸು ಬೇಸಿಗೆ ರಜೆಗೆ ಬರುತ್ತಲ್ಲ, ಆ ಟೈಮಲ್ಲಿ ಅವಾಗ ಗೊತ್ತಾಯಿತು ಅಪ್ಪ ತೋರಿಸುವಂಥ ಪ್ರೀತಿ, ಅಮ್ಮ ತೋರಿಸುವಂಥ ಪ್ರೀತಿ. ಅಕ್ಕಂದರು ಏನು ಕೇಳಿದ್ರು ಕೊಡಿಸಿದ್ರು. ನಂಗೆ ಅನಿಸ್ತು, ಹಾಸ್ಟೆಲ್ ಜೀವನಕ್ಕಿಂತ ಮನೆಯಲ್ಲೇ ಇರ್ಬೋದಲ್ಲ ಅಂತ ಅನಿಸ್ತು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ನಾನು ಹೋಗಲ್ಲ ಹಾಸ್ಟೆಲ್ಗೆ ಅಂತ. ಯಾಕೆ ಹೋಗಲ್ಲ ಅಂತ ಹೇಳಿದಾಗ, ಇಲ್ಲ ನನಗೆ ಇಲ್ಲೇ ಇಷ್ಟ, ಅಲ್ಲಿ ತುಂಬ ಸ್ಟ್ರಿಕ್ಟು, ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತಾರೆ. ಮಕ್ಳುಗಳದ್ದು ಅಷ್ಟು ಸುಲಭ ಸ್ಟ್ರಿಕ್ಟ್ನ ಆಕ್ಸೆಪ್ಟ್ ಮಾಡಲ್ಲ ಮಕ್ಕಳು. ಅವ್ರಿಗೆ ತುಂಬ ಕ್ಲೋಸ್ ಆಗಿರಬೇಕು, ಫ್ರೀ ಆಗಿರಬೇಕು, ಫ್ಯಾಮಿಲಿ ವಾತಾವರಣದಲ್ಲಿ ಇರಬೇಕು ಅನ್ನೋವಂಥ ಕನಸು ಎಲ್ಲ ಮಕ್ಳುಗಳಿಗಿರುತ್ತೆ. ಹಾಗೆ ನನಗೂ ಕೂಡ ಇತ್ತು. ಆವಾಗ ತಂದೆ ಏನು ಮಾಡೋದು, ಕರ್ಕೊಂಡೋಗಿ ಬಲವಂತವಾಗಿ ಕರ್ಕೊಂಡೋಗಿ ತಿರ್ಗಾ ಇಲ್ಲ ನೀನು ಓದಬೇಕಪ್ಪ ಇಲ್ಲಿ ಅಂತ ಹೋಗ್ಬಿಟ್ರು. ನನಗೆ ನಮ್ಮ ಸ್ಕೂಲ್ ಹಿಂಭಾಗದ್ದೇ ರೈಲ್ವೆ ಸ್ಟೇಷನ್ನು. ನಾವು ಟ್ರೈನಲ್ಲೇ ಓಡಾಡ್ತೀವಿ ನಮ್ಮ ತಂದೆಯವರು. ನನಗೆ ಗೊತ್ತಿತ್ತು ಹಿಂದೆಗಡೆ ಹೋದರೆ ಟ್ರೈನ್ ಸಿಗುತ್ತೆ, ಈ ಕಡೆಗೆ ಹೋದರೆ ಬೆಂಗಳೂರು, ಈ ಕಡೆಗೆ ಹೋದರೆ ಮೈಸೂರು ಅಂತ. ಬೆಂಗಳೂರು ಕಡೆ ಹತ್ತಿದ್ರೆ ಚನ್ನಪಟ್ಟಣ ಸಿಗುತ್ತೆ, ಅಲ್ಲಿ ಇಳ್ಕೋಬೇಕು ಅಂತ. ಆ ಟೈಮಲ್ಲಿ ಇಳ್ಕೊಂಡು ಬಂದೆ. ನಮ್ಮ ತಂದೆ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋಷ್ಟು ನಾನು ಆಲ್ರೆಡಿ ಮನೇಲಿದ್ದೆ.
ಆ ಸಂದರ್ಭದಲ್ಲಿ ನಮ್ಮ ತಂದೆ ಶಾಕ್ ಆದ್ರೆ ಹೆಂಗೆ ಬಂದ ಇವನು ಅಂತ. ಆಮೇಲೆ ನಾನು ಹಿಂಗೆ ಬಂದೆ ಅಂತ ಹೇಳಿದೆ. ಸರಿ ಏನೋ ನೆನಪಾಯ್ತೇನೋ ಅದಕ್ಕೆ ಬಂದ್ಬಿಟ್ಟು ಸಡನ್ನಾಗೆ. ಸರಿ ನಾಳೆ ಹೋಗೋಣ ಬಿಡು ಅಂತ ಅವರು. ತಿರ್ಗಿ ನಾಳೆಗೆ ಮಾರನೇ ಕರ್ಕೊಂಡೋಗ್ಬಿಟ್ರು. ತಿರ್ಗಾ ಬಂದ್ಬಿಟ್ಟೆ ನಾನು. ಆ ಸ್ಕೂಲಿಂದ ಹಾಸ್ಟೆಲ್ ಬಿಟ್ಟು ತಿರ್ಗಾ ರಿಟರ್ನ್ ಮನೆಗೆ ಬಂದ್ಬಿಟ್ಟೆ. ಅವಾಗ ಎಲ್ಲ ಬೈದರು, ಬರಬಾರ್ದು ಇನ್ನೊಂದು ಸರಿ ಹಾಗೆ ಹೀಗೆ ಅಂತ. ಸರಿ ಈಗ ಬೈದಂಥ ಸಂದರ್ಭದಲ್ಲಿ ತಿರ್ಗಾ ಸರಿ ಕರ್ಕೊಂಡೋಗ್ಬಿಟ್ಟು ತಿರ್ಗಾ ಬಂದು ಎಲ್ಲ ಹಿಡ್ಕೊ ಚಾರ್ಜ್ ಮಾಡಿದ್ರು, ಎಲ್ಲ ಹಿಡ್ಕೊ ಹೊಡೆದ್ರು. ಆಮೇಲೆ ನಂಗೆ ಅನಿಸ್ತು ಏನಪ್ಪ ಎಲ್ಲ ಇಷ್ಟೊಂದು ಪ್ರೀತಿ ಮಾಡ್ತೀರಿ, ಹಿಂಗೆ ನೋಡಿ ಎಲ್ಲ ಹಿಂಗೆ ಹೊಡಿಗೆ ಶುರು ಮಾಡಿದ್ರಲ್ಲ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ರು. ಕರ್ಕೊಂಡೋಗಿ ತಿರ್ಗಾ ಇನ್ನೊಂದ್ಸರಿ ಅದೇ ಆ ಸ್ಕೂಲ್ಗೆ ಕರ್ಕೊಂಡೋಗ್ಬಿಟ್ರು. ಆವಾಗ ಅಲ್ಲಿ ಒಬ್ಬರು ಟೀಚರು, ಹಾಸ್ಟೆಲ್ನಲ್ಲಿ ಇದ್ದಂಥ ಟೀಚರು, ಇವನು ಯಾವಾಗಲೂ ಹೋಗ್ತಾ ಇರ್ತಾನೆ ಅಂದ್ಬಿಟ್ಟು ಕೈಗೊಂದು ಬರೆ ಹಾಕ್ಬಿಟ್ರು ಇಲ್ಲಿಗೆ ಬಿಸಿ ಮಾಡಿ. ಓಕೆ, ಅವಾಗ ನನ್ಗೆ ಅನಿಸಿದ್ದೇನೆಂದರೆ ಓಕೆ ಯಾರೂ ಸರಿ ಇಲ್ಲ. ನಾನೇನು ಮಾಡ್ತೀನಿ, ಮಾರನೇ ಬೆಳಿಗ್ಗೆ ನೆಕ್ಸ್ಟ್ ಡೇಗೆ ಸ್ಕೂಲ್ಗೂ ಹೋಗಲಿಲ್ಲ, ಮನೆಗೂ ಹೋಗಲಿಲ್ಲ, ಅಲ್ಲಿಂದ ಓಡಿ ಬಂದ್ಬಿಟ್ಟೆ. ಆ ಟ್ರೈನ್ ಹತ್ಕೊಂಡೆ, ತಿರ್ಗಾ ಟ್ರೈನ್ ಹತ್ಕೊಂಡು ಡೈರೆಕ್ಟ್ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ. ಚನ್ನಪಟ್ಟಣದಲ್ಲಿ ಇಳಿದಿಲ್ಲ ಸತ್ಯಕ್ಕೆ. ಆ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಹತ್ತತ್ರ 1 ತಿಂಗಳ ಕಾಲ, 1 ಮಂತ್ ನಾನು ಯಾರ ಕೈಗೂ ಸಿಕ್ಕಿರಲಿಲ್ಲ. ಅಂದರೆ ಆ 1 ಮಂತಲ್ಲಿ ಏನೇನು ನನ್ನ ಜೀವನದಲ್ಲಿ ನಡೀತು ಅದು ಇವತ್ತು ಮಾತೃಭೂಮಿ ಸೇವಾ ಫೌಂಡೇಶನ್ ಪ್ರೇರಣೆ. ಅದು ಮೋಟಿವೇಟ್ ನನಗಾದಂಥ ಅನುಭವಗಳು. ಸರಿನಾ? ಬಿಕಾಸ್ ಏನಾಯ್ತು ಅಂದರೆ ಅಲ್ಲಿಂದ ಬಂದಾದ್ಮೇಲೆ ಇದೇ ಒಂದು ಕ್ವಶನ್ ಇದೆ. ಸೊ ನೀವು ಮಾತೃಭೂಮಿ ಸೇವಾ ಫೌಂಡೇಶನ್ ಯಾಕೆ ಶುರು ಮಾಡಿದ್ದು? ರೈಟ್? ಹಾಂ ಹೌದು. ಆ ಸಂದರ್ಭವಾಗಿ ಬಂದಂಥ ವಿಚಾರ, ನಮ್ಮ ಇದೇ ಬೆಂಗಳೂರಿನಲ್ಲಿ ಅದೇ ಮೆಜೆಸ್ಟಿಕ್ನಲ್ಲಿ ಅಲ್ಲಿ ಇಲ್ಲಿ ಓಡಾಡಿದೆ. ಒಂದು ಹುಡುಗ ಓಡಾಡ್ತಿದ್ದಾನಂದ್ರೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಯಾಕೆ ಕೇಳೋದು ಇಲ್ಲ. ನೋ ಒನ್ ಸಪೋರ್ಟೆಡ್ ಯು. ಯಾರು ಸಪೋರ್ಟ್ ಮಾಡಲ್ಲ. ತುಂಬ ಹೊಟ್ಟೆ ಹಸಿತಿತ್ತು. 1 ಡೇ ಕಳೀತು, 2 ಡೇ, 2nd ಡೇ ಕೂಡ ಕಳೆದೋಯ್ತು. ಹೊಟ್ಟೆ ಹಸಿತು. ನನಗೆ ಊಟಕ್ಕೆ ಇಲ್ಲದೇ ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡ್ಬಿಟ್ಟೆ ಅವಾಗಲೇ. ರಿಯಲಿ? ಸರಿನಾ? ಭಿಕ್ಷೆ ಬೇಡಲಿಕ್ಕೆ ಶುರು ಮಾಡಿದೆ. ಆಮೇಲೆ ಯಾರೋ ಒಬ್ಬರು ತಾತ ಅವ್ರು ಕರೆದ್ಬಿಟ್ಟು ಹಿಂಗೆಲ್ಲ ಭಿಕ್ಷೆ ಬೇಡಬಾರ್ದು, ಕಿಡ್ನಿ ಕಿತ್ಕೊಬಿಡ್ತಾರೆ ಸಿಕ್ತರೆ ಅಂತ ಎದುರಿಸಿದ್ರು. ನಾನು ಹೇಳಿದೆ ನಿಮ್ಗೆ ಯಾರೂ ಇಲ್ವಾ ಅಂತ ಕೇಳಿದೆ. ನಾನು ನೋವಿತ್ತಲ್ಲ, ಆ ಪೇಯ್ನ್ ಇತ್ತಲ್ಲ, ನಾನು ಹೇಳಿದೆ ಇಲ್ಲ ನಮ್ಗೆ ಯಾರೂ ಇಲ್ಲ ಅಂತ ಹೇಳಿದೆ. ಅಪ್ಪ ಅಮ್ಮ ಯಾರೂ ಇಲ್ಲ ಅಂತ ಹಿಂಗೆ ಹೇಳಿದೆ. ಆಮೇಲೆ ನಮ್ಮ ಮನೆಗೆ ಬರ್ತೀಯ ಅಂದರು. ಇಲ್ಲ ಬರಲ್ಲ ಅಂದೆ. ಏನು ಬೇಕು ನಿಮಗೆ ಅಂದರು. ನಂಗೆ 2 ಇಡ್ಲಿ ಕೊಡಿಸಿ ಅಂತ ಅಂದೆ. 2 ಇಡ್ಲಿ ಕೊಡಿಸಿದ್ರು ಅವರು. ಕೊಡ್ಸಾದ್ಮೇಲೆ ತಿಂದೆ. ತಿರ್ಗಿ ಅಲ್ಲೇ ಓಡಾಡ್ಕೊಂಡಿದ್ದೆ. ನನಗೆ ಯಾಕೋ ಅನಿಸ್ತು ಈ ಬೆಂಗಳೂರು ಸರಿ ಇಲ್ಲ, ಮೈಸೂರಿಗೆ ಹೋಗೋಣ ಅಂತ. ಓಕೆ. ಅದೇ ಟ್ರೈನ್ ಬೆಳಿಗ್ಗೆ ನೆಕ್ಸ್ಟ್ ಡೇ ಟ್ರೈನ್ ಹತ್ಬಿಟ್ಟು ಮೈಸೂರಿಗೆ ಹೋದೆ. ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಹೊಟ್ಟೆ ಹಸಿತು. ಬೆಳಿಗ್ಗೆ ಆಗಿದೆ. ಒಂದು 10 o'clock ಟ್ರೈನ್ ಹೋಯಿತು. ಒಂದು 9:30 10 o'clock ಟ್ರೈನ್ ಹೋಯಿತು. ಆ ಸಂದರ್ಭದಲ್ಲಿ ಟ್ರೈನ್ ಇಳ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನನ್ನ ರೈಟ್ ಸೈಡ್ ಒಂದು ಚೌಟ್ರಿ ಇತ್ತು. ಚೌಟ್ರಿ ಮದುವೆ ಎಲ್ಲ ಮಾಡ್ತಾರಲ್ಲ, ಅಲ್ಲಿ ಬೋರ್ಡ್ ಹಾಕಿತ್ತು. ನಂಗೆ ತುಂಬ ಖುಷಿ, ಹುಡುಗರು ಒಳ್ಳೆ ಊಟ ಮಾಡ್ಬೋದು ಅಂತ ಹೋಗ್ತೀನಿ. ನನ್ನ ದುರಾದೃಷ್ಟಕ್ಕೆ ಬೆಳಿಗ್ಗೆ 5 ಗಂಟೆಗೆ ಆ ತಾಲಿ ಎಲ್ಲ ಕಟ್ಟಿ ಮದುವೆ ಎಲ್ಲ 8 o'clock ಎಲ್ಲ ಕ್ಲೋಸ್ ಆಗಿ ಹೋಗ್ಬಿಟ್ಟಿದ್ದಾರೆ. 8 o'clock ಅಷ್ಟರಲ್ಲಿ ಅವ್ನು ವಾಚ್ಮೆನ್ ಇದ್ದ. ಅವ್ನು ಕೇಳಿದೆ ಏನು ಮದುವೆ ಅಂತ ಬೋಲ್ಡ್ ಹಾಕಿದೆ, ಯಾರೂ ಇಲ್ಲ ಅಂತ. ಬೆಳಗ್ಗೆನೇ ಮುಗಿದೋಯ್ತು ಮದುವೆ ಅಂತ ಅಂದ. ಅಲ್ಲಿ ನೋಡಲ್ಲೆಲ್ಲ ಬಿದ್ದಿದೆ ಅಂತ, ಎಲ್ಲ ಡಂಪ್ ಮಾಡಿದ್ರಲ್ಲ ಈ ಎಲೆಗಳನ್ನ. ನನಗೆ ಹೊಟ್ಟೆ ಹಸಿ ತಾಳಕ್ಕಾಗ್ದಾನೆ ಆ ಡಂಪ್ ಮಾಡಿದಂಥ ಜಾಗಕ್ಕೆ ಹೋಗಿ ಏನು ಅಕ್ಕಪಕ್ಕ ನಾಯಿಗಳಿತ್ತು, ಕಾಗಿಗಳಿತ್ತು, ಅದನ್ನೆಲ್ಲ ಓಡಿಸಿ ನಾನು ಒಂದಿಷ್ಟು ಅನ್ನ ತಿಂದೆ. ಅಲ್ಲಿ ಪಾಪು ಸ್ಯಾಡ್ ಸ್ಟೋರಿ. ಅನ್ನ ತಿಂದೆ. ಒಂದು ಮೈಸೂರು ಪಾಕ್ ತೆಗೆದು ಬಾಯಿಗೆ ಹಾಕ್ಕೊಂಡೆ. ಅವಾಗ ನನಗೆ ಬಂದಂಥ ರಿಯಾಲಿಟಿ ನನಗೆ ಅನಿಸಿದ್ದೇನೆಂದರೆ ನನಗೆಲ್ಲ ಇದೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ. ಆದರೆ ಏನೂ ಇಲ್ಲದೇ ಇರುವಂಥ ಮಕ್ಕಳುಗಳ ಕಥೆ ಏನು? ನಾನು ದೊಡ್ಡವನಾದ್ಮೇಲೆ ಒಂದು ಆಶ್ರಮ ಮಾಡ್ಬೇಕು ಅನಾಥ ಮಕ್ಳುಗಳಿಗೋಸ್ಕರ, ಇದೇ ನನ್ನ ಜೀವನದ ಗುರಿ ಅಂತ ಅವತ್ತು ನಿಶ್ಚಯ ಮಾಡಿದಂಥದ್ದು ಇವತ್ತು ಇಲ್ಲಿವರೆಗೂ ಕರ್ಕೊಂಡು ನಿಲ್ಲಿಸಿದೆ. ಸೊ ಈ ಫೌಂಡೇಶನ್ ಶುರು ಯಾವಾಗ? ಇದು 2013 ಶುರು ಆಯಿತು. 2013, 10 ವರ್ಷ ಆಯ್ತು. ಜಾಸ್ತಿ ಆಯ್ತು. ಎಲ್ಲಿವರೆಗೂ ಎಷ್ಟು ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಿದ್ದೀರಾ ಸರ್? ಇದುವರೆಗೂ ಒಂದು 60 ಸ್ಟೂಡೆಂಟ್ಸ್ಗಳಿಗೆ ನಮ್ಮಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. 60 ಜನ ಮಕ್ಕಳುಗಳು ಇದುವರೆಗೂ. ಸೊ ನೀವು ಯಾವ ಥರದ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡುತ್ತೀರಾ? ಡಾಕ್ಟರ್ಸ್ಗೆ, ಇಂಜಿನಿಯರ್ಸ್ ಅಥವಾ ಲಾಯರ್ಸ್? ಸರ್, ನಮ್ಮದು ಗೋಲ್ ಬಂದು ತಂದೆ ಇಲ್ಲದೆ ಹೋದಂಥ ಮಕ್ಕಳುಗಳು, ತಾಯಿ ಇಲ್ಲದೆ ಹೋದಂಥ ಮಕ್ಕಳುಗಳು, ಆರ್ಫನ್ ಸ್ಟೂಡೆಂಟ್ಸ್ಗಳು ಮತ್ತು ಸಿಂಗಲ್ ಪೇರೆಂಟ್ಸು ಮತ್ತು ತುಂಬ ಬಡತನದಲ್ಲಿರುವಂಥ ಮಕ್ಕಳು ನಮ್ಮ ಗುರಿ ಬಂದು. ಇಂಥ ಮಕ್ಕಳುಗಳಿಗೆ ನಾವು ಮೊದಲು ಪ್ರಿಫರೆನ್ಸ್ ಕೊಡ್ತೀವಿ, ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ. ಇದುವರೆಗೂ ನಾವು ನಮ್ಮ ಮಾತೃಭೂಮಿ ಕಡೆಯಿಂದ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ 8 ಜನ. ಅದರಲ್ಲಿ 3 ಜನದ ಮುಗ್ದಿದೆ, ಇನ್ನೊಂದು 5 ಜನ ಮಕ್ಕಳಿದ್ದಾರೆ. ಆ ಮಕ್ಕಳು ಈ ವರ್ಷ ಕಳ್ಕೊಂಡ್ರೆ 8 ಜನದ್ದು ಕೂಡ ಕಂಪ್ಲೀಟ್ ಆಗುತ್ತೆ. ಅಂದರೆ ಈ 5 ಜನ ಏನಿದ್ರು ಉಳ್ಕೊಂಡಿದ್ರಲ್ಲ ಅವ್ರದ್ದು ಕೂಡ ಕಂಪ್ಲೀಟ್ ಆಗುತ್ತೆ. ಇದೇ ನಮ್ಮ ಚನ್ನಪಟ್ಟಣದಲ್ಲೇ ಒಂದೇ ಕಾಲೇಜ್ಗೆ 5 ಜನ ಸೇರಿಸಿದ್ದೀವಿ.
ಒಂದೇ ಕಾಲೇಜ್ಗೆ. ನಾನು ಬರ್ಬೇಕಾದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ, ಈ ವರ್ಷ ಅಡ್ಮಿಷನ್ಗೆ ಏನಿಲ್ಲ ಅಂದ್ರೂ ಒಂದು 8 ಲಕ್ಷ ಹತ್ತಿರ ಬೇಕು, ಅದರಲ್ಲಿ ಒಂದು ಅಡ್ಜಸ್ಟ್ ಮಾಡಿದ್ವಿ, ಇನ್ನೊಂದು 4 ಲಕ್ಷ ಅರೇಂಜ್ ಆಗಬೇಕು ಅಂತ. ಹಂಗೆ ಮಾತೃಭೂಮಿ ಕಡೆಯಿಂದ ಈ ರೀತಿ ಮಾಡ್ಕೊಬರ್ತೀವಿ. ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದರೆ, ಈಗ ಮೊನ್ನೆ 3 days ಬ್ಯಾಕು ಒಂದು MBBS ಒಂದು ಹೆಣ್ಮಗಳಿದ್ದಾಳೆ ಅದ್ವಿಕಾ ಅಂತ, ಅವಳದು ಕೂಡ ಅಡ್ಮಿಷನ್ ಮಾಡಿಸ್ತೀವಿ. 3rd year ಈ ಸತಿ MBBS ಮಾಡ್ತಿರೋದು. ಉದಾಹರಣೆ ನಾನು ಒಂದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ. ನಮ್ಮ ಆಶ್ರಮದಲ್ಲಿ ಚಂದು ಅಂತ ಒಂದು ಹುಡುಗ ಇದ್ದಾನೆ. ಸುಮ್ಮನೆ ನಾನು ನಿಮ್ಗೆ ಹೇಳ್ತಾರೆ ಜಸ್ಟ್ ಒಂದು ಹುಡುಗನ ಬಗ್ಗೆ ಅಷ್ಟೇ. ಚಂದು ನಮ್ಗೆ ಸಿಕ್ಕಿದ್ದು ಬಂದು 10th ಅಲ್ಲಿ. ಅವನು 10th ಅಲ್ಲಿದ್ದ, ಬಟ್ 10th ಓದ್ತಿರ್ಲಿಲ್ಲ, ಸಾರಿ 10th ಮುಗ್ದಿತ್ತು, ಬಟ್ ಕಾಲೇಜ್ಗೆ ಹೋಗ್ತಿರ್ಲಿಲ್ಲ ಅವನು. ಅವಾಗ ಕರೋನಾ ಇತ್ತು. ಆ ಹುಡುಗ ಇಲ್ಲಿ ಕೆಂಗೇರಿನಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಕೆಂಗೇರಿನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ. ಅವ್ರ ಅಜ್ಜಿ ಇದ್ರಂತ ಅವಾಗ. ಅವ್ರ ಅಜ್ಜಿ ಕರೋನಾದಲ್ಲಿ ತೀರೋದ್ರು. ಆ ಸಂದರ್ಭದಲ್ಲಿ ಮನೆಯವರು ಕೂಡ ಖಾಲಿ ಮಾಡಿಸ್ತಾರೆ ಹುಡುಗನ, ನೀನು ಬಾಡಿಗೆ ಕೊಡೋಕ್ಕಾಗಲಿ ಖಾಲಿ ಮಾಡಪ್ಪ ಅಂತ. ಅದಾದ್ಮೇಲೆ ಅವ್ನು ಹೊರಗಡೆ ಬಂತಾರೆ, ಒಂದು ಹೋಟ್ಲಲ್ಲಿ ಬಂದು ಕೆಲಸ ಸೇರ್ಕೊಳ್ತಾನೆ. ಒಂದು 20 ದಿನ ಕೆಲಸ ಮಾಡ್ತಾನೆ ಅಲ್ಲಿ. ಆಮೇಲೆ ಅಲ್ಲಿಂದ ಅವರು ಎಲ್ಲ ಕ್ಲೋಸ್ ಮಾಡಾದ್ಮೇಲೆ ಇಲ್ಲೂ ಕೆಲಸ ಇಲ್ಲ, ನೀನು ಹೋಗ್ಬಿಡು ಅಂತ ಹೇಳ್ತಾರೆ. ಅವ್ನು ಅಲ್ಲಿಂದ ನಡ್ಕೊಂಡು ಬರ್ತಾ ಇರ್ತಾನೆ. ನಮ್ಗೆ ಅಪ್ ಟು ಚನ್ನಪಟ್ಟಣವ್ರಿಗೆ ಬಂದಮೇಲೆ ಯಾರೋ ಫೋನ್ ಮಾಡಿ ಈ ಥರ ಇದ್ದಾರೆ ನೋಡು ಮಹೇಶ್, ಒಂದು ಹುಡುಗ ಬಂದೇನೆ ಅಂತ ಹೇಳಿದಾಗ ನಾವು ಹೋಗೋಂಗೆ ಕರ್ಕೊಂಡು ಬಂದು ಇಸ್ಕೊಂಡು ಕೇಳಿದ್ದು ನಮ್ಮನ್ನ ಏನಂದರೆ, ಅವ್ನು ಕೆಲಸ ಕೊಡಿ ಸಾಕು. ಅವ್ನು ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಅಡುಗೆ ಮಾಡ್ತಿದ್ದ, ಅಂದರೆ ಒಳ್ಳೆ ಗುಡ್ ಕುಕ್, ಚೆನ್ನಾಗಿ ಒಳ್ಳೆ ಸಖತ್ತಾಗಿ ಮಾಡ್ತಿದ್ದ. ಅವ್ನು ಹೇಳಿದ್ದು ನನಗೆ, ನಾನು ಅಡುಗೆ ಕೆಲಸ ಎಲ್ಲ ಬರುತ್ತೆ, ನನಗೆ ಕೆಲಸ ಕೊಡೋಣ ಅಂತ. ಏನು ಓದಿದ್ದೀಯ ಅಂತ ಕೇಳಿದೆ. ನಾನು 10th ಆಗಿದೆ ಅಂದ. ಎಷ್ಟು ಮಾರ್ಕ್ಸು ಅಂದೆ. ನಾನು 340 ಅಂತ ಅಂದ. ಔಟ್ ಆಫ್ 10th ಅಲ್ಲಿ 340 ಅಂತ ಅಂದ. ಹೌದಾ, ಓಕೆ ಬಾ ಅಂತ ಕರ್ಕೊಂಡು ಹೋದೆ. ನಂಗೆ ಅದ್ರದ್ದು ಏನೇನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸಾದ್ಮೇಲೆ ಅವ್ನು ಕರ್ಕೊಂಡೋದ್ಮೇಲೆ ಗೊತ್ತಾಯ್ತು ಅವ್ನಿಗೆ 18 ವರ್ಷ ಹತ್ತತ್ರ ಬಂದಿದ್ದಾನೆ ಅಂತ. ಆಮೇಲೆ ಅವನು ಹೇಳ್ದ, ಅಣ್ಣ ನನಗೇನು ಕೆಲಸ ಕೊಡ್ತೀರಾ ಅಂತಂದ. ಏನು ಕೆಲಸ ಕೊಡ್ಸಲ್ಲ, ಕಾಲೇಜ್ ಸೇರಿಸ್ತೀನಿ, ಕಾಲೇಜ್ ಓದು ನೀವು ಅಂತ. ಕಾಲೇಜ್ ಓದು ಅಂತ ಹೇಳಿದೆ. ನನ್ನ ಕಾನ್ಸೆಪ್ಟಿನ 340 ತೆಗೆದಿದ್ದಾನೆ, ಅವ್ನಿಗೊಂದು ಆರ್ಟ್ಸ್ ಕೊಡ್ಸೋಣ, ಆರ್ಟ್ಸ್ ಕೊಡ್ಸಾದ್ಮೇಲೆ ಅದ್ರಲ್ಲಿ ಅದನ್ನು ಓದ್ಕೊಳ್ಳಿ. ಯಾರು ಕಾಲೇಜ್? ಬೆಂಗಳೂರಲ್ಲಿ? ಇಲ್ಲ, ಚನ್ನಪಟ್ಟಣ. ಅವ್ನಿಗೆ ಆರ್ಟ್ಸ್ ಕೊಡ್ಸೋಣ ಅಂತ. ಅವ್ನಿಗೆ ಆರ್ಟ್ಸ್ ಕೊಡ್ಸೋ ಅಂದ್ರೆ ಅವ್ನು ಹೇಳ್ದ, ಅಣ್ಣ ನನಗೆ ಆರ್ಟ್ಸ್ ಬೇಡಣ್ಣ, ಸೈನ್ಸ್ ಕೊಡಿಸಿ ಅಂತ. ಬಿಕಾಸ್ ಯಾಕೆ ಅವ್ನು ಸೈನ್ಸೇ ಕೇಳ್ದ ಅಂದರೆ, ಅವ್ನು ರೀಸೆಂಟಾಗಿ ಹೇಳ್ದ, ಅಣ್ಣ ನಾನು ಸೈನ್ಸ್ ತೊಗೊಂಡಿದ್ದೆ, ಯಾಕೆ ಗೊತ್ತಾ, ನನಗೆ ಪ್ರಿಯಾಕ ಹೇಳಿದ್ರು. ಪ್ರಿಯಾ ಇಸ್ ಆಲ್ಸೋ ಒನ್ ಆಫ್ ದಿ ಸಿಂಗಲ್ ಪೇರೆಂಟ್. ಓಕೆ, ಅವಳು ಇಂಜಿನಿಯರಿಂಗ್ ಮಾಡ್ತಿಲ್ಲ, ಅವಳು ನಾವೇ ಸಪೋರ್ಟ್ ಮಾಡ್ತಿದ್ವಿ. ನಾವು ಆಲ್ಮೋಸ್ಟ್ ಎಲ್ಲ ವಾರಕ್ಕೊಂದ್ಸರಿ ಎಲ್ಲ ಒಂದು ಕಡೆ ಗ್ಯಾದರ್ ಆಗ್ತೀವಿ, ನಮ್ಮ ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ಗಳೆಲ್ಲರೂ ಕೂಡ. ಅಲ್ಲೆಲ್ಲ ಪರಿಚಯ ಆಗ್ತಿರಲ್ಲ. ಅವನಿಗೆ ಹೇಳಿದಾಳು, ನೀನು ಸೈನ್ಸೇ ತಗೋ ಸಾಧ್ಯ ಆದರೆ ಅಂತ. ಅವ್ನು ಅದ್ರ ಚಾಲೆಂಜ್ ಮಾಡ್ದ, ಅಣ್ಣ ನಂಗೆ ಸೈನ್ಸೇ ಕೊಡಿಸಿ ಅಂತ. ನಾನು 340 ತೆಗೆದಿದ್ದೀಯಾ, ಹೆಂಗೆ ಸೈನ್ಸ್ ತೊಗೋತೀಯ ನೀನು, ಆಗತ್ತಾ? ಅಣ್ಣ ನನಗೆ ತುಂಬ ಕಷ್ಟ ಇತ್ತು ಸರ್, ನನಗೆ ಓದ್ಲಿಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಬಟ್ ಇವಾಗ ಏನೂ ಕಷ್ಟ ಇಲ್ಲ. ಬಿಕಾಸ್ ಅವ್ನು ಬಂದು ನಮ್ಮ ಹತ್ರ ಅಲ್ಲಿ 1.5 ತಿಂಗಳು ಹತ್ತಿರ ಆಗ್ಬಿಟ್ಟಿತ್ತು. ಈಗೇನು ಕಷ್ಟ ಇಲ್ಲ ಅಣ್ಣ, ನಾನು ಓದ್ತೀನಿ, ನೀವು ಸೈನ್ಸ್ ಕೊಡಿಸಿ ಅಂದ. ಸರಿ ಅಂತ ಸೈನ್ಸ್ ಕೊಡ್ಸಿ. ನನಗೆ ಒಂದು ಕಡೆ ಅವ್ನು ಓದ್ತಾನ ಅಂತ ಮನ್ಸು, ನಿಜಕ್ಕೂ ಸೈನ್ಸ್ ಕೊಡಿಸಿದ್ವಿ. ಅವನು ಒಳ್ಳೆ ರ್ಯಾಂಕ್ ಬಂದ, ಇಂಜಿನಿಯರಿಂಗ್ ಸಿಕ್ತು ಸೀಟು, ಅದೇ ಸಂಪೂರ್ಣ ಕಾಲೇಜಲ್ಲಿ. ಚನ್ನಪಟ್ಟಣದಲ್ಲಿ ಸಂಪೂರ್ಣ ಕಾಲೇಜ್ ಅಂತ ಇದೆ ಅಲ್ಲಿ. ಈ ಸತಿ ಅವನು 3rd year ಇಂಜಿನಿಯರಿಂಗ್ ಮಾಡ್ತೀವಿ. ಇಂಜಿನಿಯರಿಂಗ್ ಕಾಲೇಜ್ ಇದೆ. ಈ ಸತಿ ಅವನು 3rd year ಓದ್ತಿದ್ದಾನೆ. 3rd year ಇಂಜಿನಿಯರಿಂಗ್ ಮುಗೀತು, ಎಕ್ಸಾಮ್ ಬಂತು. ಈಗ ನಿನ್ನೆ ಬಂತು ರಿಸಲ್ಟು, ಎಲ್ಲ ಪಾಸ್ ಆಗಿದೆ ಅವನು. ಅಣ್ಣ ಎಲ್ಲ ಪಾಸ್ ಆಗಿದೆ ಅಂತ. ಈ 4th yearಗೆ ರೆಡಿ ಮಾಡ್ಕೋಬೇಕು ಈಗ ನಾವು ಫೇಸ್ಗೆ. ಸೊ ನಿಮ್ಮ ಜರ್ನಿಯಲ್ಲಿ ಇಲ್ಲಿವರೆಗೂ ತುಂಬ ದೊಡ್ಡ ಚಾಲೆಂಜ್ ಯಾವುದು ಸರ್? ಹಂಗೆ ತೊಗೊಂಡ್ರೆ ಸರ್ ತುಂಬ ದೊಡ್ಡ ಚಾಲೆಂಜ್, ಎವ್ರಿ ಡೇ ಚಾಲೆಂಜ್ ಸರ್. ನನಗೆ ಪ್ರತಿದಿನ ಚಾಲೆಂಜ್ ಇದೆ. ನಿಮ್ಮ ಜೊತೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಚಾಲೆಂಜ್, ನಾವು ಮಕ್ಕಳಾಶ್ರಮ ಮಾಡಿರೋದೇ ಚಾಲೆಂಜು ಸರ್. ಚಿಲ್ಡ್ರನ್ಸ್ ಆರ್ಫನೇಜ್ ಮಾಡಿದ್ದೀವಲ್ಲ, ಅದೇ ನಮ್ಗೆ ದೊಡ್ಡ ಚಾಲೆಂಜು ಸರ್. ಯಾಕೆ ಅಂದರೆ ಸರ್, ಓಲ್ಡ್ ಏಜ್ ಮಾಡಿರೋವಂಥವ್ರಿಗೆ ಅವರು ಓಪನ್ ಆಗಿ ತಮ್ಮ ಹತ್ರ ಇರುವಂತಹ ಏನು ಓಲ್ಡ್ ಏಜ್ ಪೀಪಲ್ಸ್ಗಳಿರ್ತಾರೆ, ಅವ್ರನ್ನ ಪ್ರೊಜೆಕ್ಟ್ ಮಾಡ್ಬೋದು, ಜನಗಳಿಗೆ ತೋರಿಸ್ಬೋದು, ಪಬ್ಲಿಸಿಟಿ ಆರಾಮ್ಸೆ ಕೊಡ್ಬೋದು. ಪ್ರತಿಯೊಂದಕ್ಕೂ ಕೂಡ ಪಬ್ಲಿಸಿಟಿ ತುಂಬ ಇಂಪಾರ್ಟೆಂಟ್ ಅಲ್ಲ ಸರ್? ತುಂಬ ಇಂಪಾರ್ಟೆಂಟ್. ಕರೆಕ್ಟ್. ಇಂಪಾರ್ಟೆಂಟ್ ಆದಮೇಲೆ ಮಕ್ಕಳಾಶ್ರಮ ನಮಗೆ ತುಂಬ ರೆಸ್ಟ್ರಿಕ್ಷನ್ಸ್ ಇದೆ. ನಾವು ಮಕ್ಳುಗಳ ಫೋಟೋ ತೋರ್ಸೋಂಗಿಲ್ಲ, ನಾವು ಯಾರ ಹತ್ರನೂ ಕೂಡ ಫಂಡ್ ರೈಸ್ ಮಾಡೋಂಗಿಲ್ಲ ಓಪನ್ ಆಗಿ. ನಾವು ಮಕ್ಳುಗಳು ಚೆನ್ನಾಗಿದ್ದಾರೆ ಸಪೋರ್ಟ್ ಮಾಡಿ ಅಂತ ಯಾರನ್ನೂ ಕೇಳೋಂಗಿಲ್ಲ. ನಾವೇನಾದ್ರು ಕೇಳಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಕೇಸ್ ಮಾಡ್ತಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಮ್ಮ ಮೇಲೆ ಕೇಸ್ ಮಾಡುತ್ತೆ. ಮಕ್ಕಳಾಶ್ರಮ ಮಾಡಿರುವಂಥ ಪ್ರತಿಯೊಬ್ಬರದ್ದು ಕೂಡ ಇದೇ ಪ್ರಾಬ್ಲಮ್ಮು. ಎಲ್ಲರಿಗೂ ಇರುತ್ತೆ, ಮಕ್ಕಳಾಶ್ರಮ ಮಾಡಬೇಕಪ್ಪ, ಒಂದಷ್ಟು ಜನ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಬೇಕು, ಅವ್ರ ಭವಿಷ್ಯ ಕಟ್ಟಬೇಕು ಅಂತ.
ಆದರೆ ನಾವು ಅಫಿಷಿಯಲ್ ಆಗಿ ಓಪನ್ ಆಗಿ ಪಬ್ಲಿಕಲ್ಲಿ ಬಂದು ಫಂಡ್ ರೈಸ್ ಮಾಡೋಂಗಿಲ್ಲ, ಸರಿನಾ. ತುಂಬ ರೆಸ್ಟ್ರಿಕ್ಷನ್ಸ್ ಇದೆ ನಮಗೆ. ಕೆಲವು ಟೈಮಲ್ಲಿ ದಿನಸಿಗಳಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಕೆಲವು ಟೈಮ್ ಮಕ್ಕಳು ಎಜುಕೇಷನ್ ನೋಡಿ ಫೀಸ್ದು ಎಲ್ಲ ಆಶ್ರಮಗಳಲ್ಲೂ ಕೂಡ 10th ಮುಗಿದಾದ್ಮೇಲೆ ಕಳಿಸ್ಬಿಡ್ತಾರೆ ಅವ್ರ ಫ್ಯಾಮಿಲಿಗಳಿಗೆ ಅಥವಾ ಬೇರೆ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಬಟ್ ನಾವು ಕಳಿಸಲ್ಲ ಸರ್. ಯಾಕೆ ಕಳಿಸಲ್ಲ ಅಂದರೆ ಸರ್ ಬೆಳೆಸ್ಕೊ ಬಂದಿರ್ತೀವಿ, ನಾವು ಬಿಡಲಿಕ್ಕೆ ಮನಸ್ಸು ಬಂದಿರಲ್ಲ ಅವ್ರನ್ನ. ನಾವೇನೋ ಓದಿಸೋಣ, ಅದೇನೋ ಗೊತ್ತಿಲ್ಲ, ಒಂದು ಮಂಡ ಧೈರ್ಯ ಏನಾದ್ರು ಮಾಡಿಸೋಣ ಅವ್ರ ಮಕ್ಳುಗಳಿಗೆ. ಅದಕ್ಕೋಸ್ಕರ ಸರ್ ಮತ್ತೊಂದು ಸರಿ ಹೇಳ್ತೀನಿ, ನಮ್ಮಲ್ಲಿ ಏನು MBBS ಮಾಡ್ತಿರೋರು ಇದ್ದಾರೆ, 3 ಜನ LLB ಕಂಪ್ಲೀಟ್ ಆಗಿರೋ ಅಂತಾರೆ. ಅದರಲ್ಲಿ ಒಬ್ರದ್ದು ಒಂದು ಹೆಣ್ಮಗಳದು ಸರ್, ಶಿ ಈಸ್ ಗ್ಯಾಂಗ್ ಒಳಗಾಗಿಲ್ಲ ಹುಡುಗಿ, ಗ್ಯಾಂಗ್ ರೇಪ್ಗೆ ಒಳಗಾಗಿರೋಂಥ ಹುಡುಗಿ. ಜೀವನದಲ್ಲಿ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ಲು. ಅವಳದು ಜಸ್ಟ್ 18 years ಒಳಗಡೆನೆ ನಾನು ಹೇಳ್ತಿರೋದು. ಆ ಹುಡುಗಿ ಒಳಗಾಗಿದ್ಲು. ಯಾರು ಬರೀ ಅಪ್ಪ ಒಬ್ಬರಿದ್ರು, ಅವಳಿಗೆ ಅಮ್ಮ ತೀರೋಗಿದ್ರು. ಸೊ ನಿಮಗೆ ಸಪೋರ್ಟ್ ಮಾಡಿದ್ದೀರಾ? ನಾವು ಆ ಹುಡುಗಿ ಸಪೋರ್ಟ್ ಮಾಡ್ತಿದ್ದೀವಿ. ಅವಳು LLB ಮಾಡ್ತಿದ್ದಾಳೆ ಇವಾಗ. ನಾವು ಇವಾಗ ಫೈನಲ್ ಇಯರ್ ಸತ್ತೆ. ಓ ಸರಿ, ಫೈನಲ್ ಇಯರ್ ಸತ್ತೆ. ಜಸ್ಟ್ ಅವಳ ಬಗ್ಗೆ ಸುಮ್ಮನೆ ಸ್ಟೋರಿ ಹೇಳ್ತಿದ್ದೆ. ಅವಳು ಏನು ಅಂತ ಯಾರನ್ನೂ ಪರಿಚಯ ಮಾಡಿಸ್ಕೊಡೋದಿಲ್ಲ, ಬಟ್ ಸ್ಟೋರಿ ಮಾತ್ರ ಹೇಳ್ತೇನೆ. ಪ್ಲೀಸ್ ಕಂಟಿನ್ಯೂ. ಅವಳು ಗ್ಯಾಂಗ್ ರೇಪ್ ಒಳಗಾಗಿದ್ಲು. ಅದು ಹೇಗೆ ಅಂದರೆ, ಅವಳೊಂದು ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಿರ್ತಾಳೆ. ಅವ್ರ ಅಕ್ಕನ ಜೊತೆ ಹೋಗಿ ಇರ್ತಾಳೆ. ಅವ್ರ ಅಕ್ಕ ಒಂದು ಕಡೆ ಇರ್ತಾರೆ. ಅಲ್ಲಿಂದ ಪಕ್ಕ ಫಾರ್ಮ್ ಹೌಸು, ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಾರೆ. ಅದೊಂದು ರೆಸಾರ್ಟ್ ಥರ ಮಾಡ್ಕೊಂಡಿದ್ರು ಅವರು. ರೆಸಾರ್ಟ್ ಓನರ್ ಜೊತೆ ಅವ್ರ ಫ್ರೆಂಡ್ಸ್ಗಳು ಸೇರಿ ಮಾಡ್ತಾರೆ ಅವಳನ್ನ. ರಿಸಾರ್ಟ್ ಓನರ್, ಸರಿನಾ. 1 ವಾರ ಆದಮೇಲೆ ಅವಳ ಬಿಹೇವಿಯರ್ನಲ್ಲಿ ಚೇಂಜಸ್ ಆದಮೇಲೆ ಪಕ್ಕದ ಮನೆಯವ್ರು ಅಬ್ಸರ್ವ್ ಮಾಡ್ತಾರೆ ಅವಳನ್ನ. ಅಮ್ಮ ಇಲ್ಲ, ಅಪ್ಪನೂ ಕೂಡ ಗಮನ ಕೊಟ್ಟಿಲ್ಲ. ಅಪ್ಪ ಬೇರೆ ಮದುವೆ ಮಾಡ್ಕೊಂಡು ಬೇರೆ ಸೆಟ್ಲ್ ಆಗ್ಬಿಟ್ಟಿದ್ದಾನೆ. ಪಕ್ಕದ ಮನೆಯವ್ರು ಅಬ್ಸರ್ವ್ ಮಾಡ್ತಾರೆ, ಹುಡುಗಿ ನಡವಳಿಕೆಯಲ್ಲಿ ಏನೋ ಚೇಂಜಸ್ ಇದೆಯಲ್ಲ ಅಂತ. ಏನಾಯ್ತು ಏನು ಅಂತ ಅವಳನ್ನ ಕೌನ್ಸಿಲಿಂಗ್ ಒಳಪಡಿಸಿದಾಗ ಅವಾಗ ಗೊತ್ತಾಗುತ್ತೆ ಅವಳಿಗೆ ಹಿಂಗೆ ಆಗಿದೆ ಅಂತ. ಪಕ್ಕದ ಮನೆಯವ್ರು ಕೇಸ್ ಮಾಡಿಸ್ತಾರೆ ಸರ್. ಆ ಕೇಸ್ದು ಈಗ ಮೊನ್ನೆ ಜಡ್ಜ್ಮೆಂಟ್ ಬಂತು. 3 ವರ್ಷ ಶಿಕ್ಷೆ ಕೊಟ್ಟಿದ್ದಾರೆ ಅಷ್ಟೇ. ಓನ್ಲಿ 3 years ಕೊಟ್ಟಿದ್ದಾರೆ. ಅದರಲ್ಲೊಬ್ಬರನ್ನ ಖುಲಾಸೆ ಮಾಡಿದ್ದಾರೆ. ಆ ಹುಡುಗಿನ ನಮ್ಮ ಕೈಗೆ ಸಿಕ್ಕಿ ಆ ಹುಡುಗಿನ ನೀನು ಓದಬೇಕು ಅಂತ ಹೇಳಿ ಇವಾಗ 3rd year LLB ಮಾಡ್ತಿದ್ದಾಳೆ. ಸಾರಿ, ಈ ಸತಿ ಫೈನಲ್ ಇಯರ್ LLB ಮಾಡ್ತಿದ್ದಾಳೆ. ಲಾಯರ್. ಆಫ್ಟರ್ ದಟ್ ಶಿ ವಿಲ್ ಗೋ ಫಾರ್ ಜಸ್ಟಿಸ್. ಹಾಂ ಸರ್. ನನ್ನ ಹತ್ರ ಮಾತಾಡಿದಾಗೆಲ್ಲ ನಾನು ಹೇಳೋದು ಅವಳಿಗೆ ಇಷ್ಟೇ, ನೀನು ಲಾಯರ್ ಓದ್ಲಿಕ್ಕೋಸ್ಕರ ಅಲ್ಲ, ನಿನ್ನ ಗೋಲ್ ಜಡ್ಜ್ ಆಗಬೇಕು. ಅವಳು ಹೇಳಿದ್ಲು ಒಂದು ಟೈಮಲ್ಲಿ, ಜಡ್ಜು ಮಾತಾಡಮ್ಮ ನೀನು ಅಂತ ಹೇಳೋರಂತೆ. ಮಾತಾಡೋದಂತ 1-2 ಮಾತು ಮಾತಾಡೋದ್ಮೇಲೆ ನೀನಿರಮ್ಮ 1 ನಿಮಿಷ. ಅದಕ್ಕೆ ಅವಳು ಹೇಳಿದಂತೆ, ನನಗಾಗಿರುವಂಥ ಅನ್ಯಾಯ ನಾನು ಹೇಳ್ದೆ ಇನ್ಯಾರು ಹೇಳ್ಬೇಕು, ನೀವು ಸುಮ್ಮನಿರಿ ಅಂದರೆ ನಾನು ಹೇಳಲೇಬೇಕು. ನಾನು ಜಡ್ಜ್ ಜೊತೆ ಜಗಳ ಮಾಡಿದೆ ಅಂತ ಅಂದು. ನಾನು ಜಗಳ ಮಾಡೋದು ನನಗಾಗಿರುವಂಥ ಪೇಯ್ನ್ ನನಗೆ ಗೊತ್ತು. ನೀವು ಅದಂಗೆ ಇಬ್ರಿಗೆ ಮಾತ್ರ ಏನು ಈ ಒಂದು ಕೇಸಲ್ಲಿ ಶಿಕ್ಷೆ ಕೊಟ್ಟರೆ ಇನ್ನೊಬ್ಬರು ಇಲ್ಲವೇ ಇಲ್ಲ ಅಂತ ಅವನ್ನ ಖುಲಾಸೆ ಅಂದರೆ ಅವನಿಗೆ ಶಿಕ್ಷೆ ಯಾಕಾಗಲಿಲ್ಲ, ಅವನು ಕೂಡ ಇದ್ದ ಅವತ್ತು, ನಾನು ಫೈಟ್ ಮಾಡಿದೆ ಅಂತ ಅನ್ನ. ಹಾಗೆ ತುಂಬ ನೊಂದಿರುವಂಥ ಹೆಣ್ಮಗಳು ಸರ್. ಅವಳಿಗೆ ನಾವು ಸಪೋರ್ಟ್ ಮಾಡಿ ಇವತ್ತು LLB ಮಾಡ್ತೀಯಾಳೆ ಫೈನಲ್ ಇಯರು. ಈ ವರ್ಷ ಕಳೆದ್ರೆ ಅವಳು ಲಾಯರು. ಮಕ್ಕಳಾಶ್ರಮ ಇರುವಾಗ ಸುಲಭವಾಗಿ ಫಂಡ್ ರೈಸ್ ಆಗಲ್ಲ, ಯಾಕೆಂದರೆ ಪಬ್ಲಿಸಿಟಿ ಆಗಿರಲ್ಲ. ಅದಕ್ಕೋಸ್ಕರ ಏನಂದರೆ ನಾನು ಕೇಳ್ಕೊಳ್ಳೋದು, ನಿಮ್ಮ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ಮಕ್ಕಳಾಶ್ರಮಗಳಿಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಏನು ಚಿಲ್ಡ್ರನ್ಸ್ ಆರ್ಫನೇಜ್ಗಳಿರುತ್ತಲ್ಲ, ದಯವಿಟ್ಟು ಅಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಯಾಕೆಂದರೆ ಅಂಥವ್ರು ನಿಮ್ಮ ಹತ್ರ ಬಂದು ಪಬ್ಲಿಸಿಟಿ ತೊಗೊಳ್ಲಿಕ್ಕಾಗಲ್ಲ. ಯಾವುದೇ ಮೀಡಿಯಾಗಳಲ್ಲಿ ಬರಲ್ಲ, ನಮ್ಮ ಹತ್ರ ಮಕ್ಕಳಾಶ್ರಮ ಇದೆ ನೋಡಿ, ನಮ್ಮ ಹತ್ರ ಇಷ್ಟು ಜನ ಮಕ್ಕಳುಗಳಿದೆ ಅಂತ ಎಲ್ಲಿ ಹೇಳಲಿಕ್ಕಾಗಲ್ಲ. ನಿಮ್ಮ ಅಕ್ಕಪಕ್ಕದಲ್ಲಿದ್ದು ಅಂದರೆ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದಾಗ ನಿಮ್ಮಿಂದ ಎಷ್ಟೋ ಜನ ಮಕ್ಕಳುಗಳಿಗೆ ಸಪೋರ್ಟ್ ಆಗುತ್ತೆ. ನಾನು ಸಪೋರ್ಟ್ ಮಾಡ್ತೀನಿ ಸರ್. ಫಸ್ಟ್ ಜನ ಈ ಕೆಲಸ ಇದೆ, ತುಂಬ ಚಾಲೆಂಜ್ ಇದೆ ಸರ್. ತುಂಬ ಇದೆ ಸರ್. ಓಲ್ಡ್ ಏಜ್ ಆರಾಮ್ಸೆ ಪಬ್ಲಿಸಿಟಿ ಸಿಕ್ಬಿಡುತ್ತೆ ಸರ್, ಜನಗಳು ಸಪೋರ್ಟ್ ಮಾಡಿಬಿಡ್ತಾರೆ. ಬಟ್ ಮಕ್ಕಳಾಶ್ರಮ ಸಪೋರ್ಟ್ ಮಾಡಲ್ಲ ಸರ್, ಸುಲಭ ಇಲ್ಲ ಪಬ್ಲಿಸಿಟಿ. ಸೊ ನೀವು ಫಂಡ್ಸ್ ಹೇಗೆ ಮ್ಯಾನೇಜ್ ಮಾಡ್ತೀರಾ? ತುಂಬ ಜನ ಕೇಳುವಂಥ ಪ್ರಶ್ನೆ ಸರ್ ಇವರು, ಹೇಗೆ ಫಂಡ್ ಎಲ್ಲ ಹೇಗೆ ಏನು ಅಂತ. ಸರ್ ನಮ್ಗೆ ಗೊತ್ತಿರುವಂಥ ಒಂದಷ್ಟು ಜನ ಇದ್ದಾರೆ ಸರ್. ಸರ್ ಅವ್ರ ಮುಖಾಂತರ ನಾವು ಫೇಸ್ ಟು ಫೇಸ್ ಹೋಗ್ತೀವಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. 1 to 1. ಹಾಂ ಸರ್, ಹೌದು. ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಮಾಡ್ತೀವಿ. ಮತ್ತು ಯಾರಾದರೂ ಕಂಪ್ನಿಗಳನ್ನ ಹೋಗಿ ಅಪ್ರೋಚ್ ಮಾಡಲಿಕ್ಕೆ ಪ್ರಯತ್ನ ಆದರೆ ಅದನ್ನು ಮಾಡ್ತೀವಿ. ಎಲ್ಲೆಲ್ಲಿ ನಮಗೆ ಪಾಸಿಬಲ್ ಇದೆಯೋ ಅಲ್ಲೆಲ್ಲ ಸಪೋರ್ಟ್ ಕೇಳ್ತೀವಿ ಸರ್. ಮತ್ತು ಎಲ್ಲಕ್ಕಿಂತ ಜಾಸ್ತಿ ಸಾಮಾನ್ಯರೇ ಕೊಡೋದು. ಯಾರೋ ಟೀ ಅಂಗಡಿಯವರು ಅವ್ರು ಸಪೋರ್ಟ್ ಮಾಡ್ತಾರೆ, ಇನ್ಯಾರೋ ಏನೋ ಕೂಲಿ ಕೆಲಸ ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ. ಒಂದಷ್ಟು ನಾನು ಈ ಟೈಮಲ್ಲಿ ಹೇಳ್ಕೊಳ್ಳೇಬೇಕು, ನನಗೆ ಗೊತ್ತಿರುವಂಥ 2-3 ಜನ ಪೊಲೀಸ್ ಆಫೀಸರ್ಸ್ಗಳು
ಅವರು ನಮ್ಮ ಆಶ್ರಮದ ಮಕ್ಳುಗಳಿಗೆ ಒಂದ ಸಪೋರ್ಟ್ ನಾನು ಪೂರ್ತಿ ಮಾಡ್ತೀನಿ ಕಣೋ, ಒಂದರ್ಧ ಮಾಡ್ತೀನಿ ಕಣೋ ಅನ್ನೋರಿದ್ದಾರೆ. ಎಸ್ಪೆಷಲಿ ಭಗವತರೈ ಪಾಟೀಲ್ ಅಂತ ಅವರು PSI ಆಗಿದ್ದಾರೆ. ಮತ್ತು ಶಿವಕುಮಾರ್ ಅಂತ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ. ಈ ಥರ ಮತ್ತು ಮಹಾದೇವ್ ಸರ್ ಅಂತ ಎಸ್ಪೆಷಲಿ ನನಗೊಂದು ಚಾನ್ಸ್ ಕೊಟ್ಟೋದಕ್ಕೋಸ್ಕರ ಹೇಳ್ಕೊಡ್ತಾ ಇರೋದು. ಮಾತೃಭೂಮಿ ಹೇಗೆ ರನ್ ಆಗ್ತಿದೆ, ಫಂಡ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಯಾನಂದ್ ಅಂತ, ನನಗೆ ಬ್ರದರ್ ಅನ್ಬೇಕಾ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಅವ್ರು ಇಂಥವ್ರೆಲ್ಲರ ಮುಖಾಂತರ ಫಂಡ್ ರೈಸ್ ಮಾಡ್ತಿದ್ದೀವಿ. ತುಂಬ ಲಿಮಿಟೆಡ್ ಪರ್ಸನ್ಸ್ಗಳಿಂದ ಫಂಡ್ ರೈಸ್ ಮಾಡಿ ಮ್ಯಾನೇಜ್ ಮಾಡ್ತಿದ್ವಿ. ಸರಿ ಸರಿ ಸರಿ. ಸೊ ನಿಮ್ಮ ಜೊತೆ ಜನರು ಹೇಗೆ ಅಸೋಸಿಯೇಟ್ ಮಾಡಬಹುದು? ಅಂದರೆ ನಾವು ಮಾಡ್ತಿರುವಂಥ ಕೆಲಸಗಳು ಏನಿದೆಯೋ, ಈಗ ಈ ಕೆಲಸಗಳಿಗೆ ಅವ್ರ ಕೈಲಿ ಆಗುವಂಥ ಸಪೋರ್ಟ್ ಮಾಡಬೇಕಷ್ಟೆ. ನಾವು ಕೇಳೋದೇನು, ಒಂದು ದಿನಕ್ಕೆ ಹತ್ತತ್ರ ಒಂದು 3,000-3,500 ಖರ್ಚಾಗತ್ತೆ ಒಂದು ದಿನಕ್ಕೆ, ಒಂದು ಆಶ್ರಮಕ್ಕೆ ಅಂತ ಅಂದ್ರೂ. ಅಲ್ಲಿ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಕೈಲಿ ಆಗುವಂಥ ಸಪೋರ್ಟ್ ಮಾಡ್ಬೋದು. ನಮ್ಮ ಎಸ್ಪೆಷಲಿ ಎಜುಕೇಷನ್ ಸಪೋರ್ಟ್ ಮಾಡಿದ್ರೆ ಅದೇ ತುಂಬ ದೊಡ್ಡದು. ಏಕೆಂದರೆ ನಮ್ಮ ಮಕ್ಳುಗಳಿದಾರಲ್ಲ, ಓದ್ತಿದಾರಲ್ಲ, ಅಂಥ ಮಕ್ಳುಗಳ ಎಜುಕೇಷನ್ ಅಡ್ಮಿಷನ್ಸ್ಗಳಿಗೆ ತುಂಬಾ ಸಪೋರ್ಟ್ ಬೇಕಾಗುತ್ತೆ. ಸಾಧ್ಯ ಆದರೆ ನಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂದರೆ ಆ ಮಕ್ಳುಗಳು ತೋರಿಸ್ತೀವಿ, ಕರ್ಕೊಬಂದು ನಿಮ್ಮ ಹತ್ರ ಪರಿಚಯ ಮಾಡಿಸ್ಕೊಡ್ತೀವಿ. ಅವ್ರ ಹತ್ರ ಮಾತಾಡಿ ನಿಮ್ಗೇನೋ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮಾಡಿ ಅಂತ ಕೇಳ್ಕೊಡ್ತೀನಿ ಸರ್, ಅಷ್ಟೇ. ಸರಿ. ಸೊ ಒಂದು ಸೆಪ್ರೇಟ್ ಕ್ವಶನ್. ಹೇಳಿ. ಓಕೆ, ಸೊ ನೀವು ಸ್ಟೂಡೆಂಟ್ಗೆ ಹೆಲ್ಪ್ ಮಾಡ್ತೀರಾ? ಹಾಂ ಸರ್. ರೈಟ್. ಅದೇ ರೀತಿ ಸ್ಟೂಡೆಂಟ್ ಕೂಡ ಹೆಲ್ಪ್ ಮಾಡುತ್ತೀರಾ? ಸರ್ ಆಲ್ ಸ್ಟೂಡೆಂಟ್ಸ್ ಆರ್ 3rd year 4th year. ಹಾಂ ಸರ್. ಒಂದು ಹುಡುಗ ಇದ್ದಾನೆ ಸರ್, ನನ್ನ ಹೆಸರೇನು ಹೇಳಲ್ಲ, ಒಂದು ಹುಡುಗನ ಬಗ್ಗೆ ಮಾತ್ರ ಹೇಳ್ತೀನಿ ಅಷ್ಟು. ಆ ಹುಡುಗ ಬಂದ, ಅಣ್ಣ ನಾನು MS ಮಾಡಬೇಕು ಅಂತ ಹೇಳ್ದೆ. ಸಾರಿ, ನನಗೆ MSಗೆ ಸೀಟ್ ಸಿಕ್ಕಿದೆ, ನಾನು ಜರ್ಮನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಏನು ಬೇಕು ನಮ್ಮ ಕಡೆಯಿಂದ ಅಂತ ಕೇಳಿದೆ. ಬಿಕಾಸ್ ಅವ್ನು ತುಂಬ ಸಿಂಗಲ್ ಪೇರೆಂಟ್ ಹುಡುಗ. ಅವನು ಏನು ಬೇಕು ನಿನಗೆ ನಮ್ಮ ಕಡೆಯಿಂದ ಸಪೋರ್ಟು? ಇಲ್ಲ ಅಣ್ಣ, ನಿಮ್ಮ ಕಡೆಯಿಂದ ಟಿಕೆಟ್ ಮಾಡಿಸ್ಕೊಡಿ ಅಣ್ಣ, ಬೆಂಗಳೂರು ಟು ನನಗೆ ಜರ್ಮನ್ಗೆ ಟಿಕೆಟ್ ಮಾಡಿಸ್ಕೊಡಿ ಅಂತ ಹೇಳ್ದೆ. ಸರಿ ಅಂತ ಟಿಕೆಟ್ ಮಾಡಿಸ್ಕೊಟ್ವಿ, ಎಲ್ಲ ಆಯಿತು. ಆಮೇಲೆ ಅವ್ನಿಗೆ ಏನು ಬೇರೆ ಏನೇನು ಅವಶ್ಯಕತೆ ಇದೆಯೋ ಅದನ್ನೆಲ್ಲ ಇಲ್ಲಿಂದನೇ ಅವ್ನಿಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಕಳಿಸ್ತೀವಿ. 4 years ಫೋನೇ ಮಾಡಿರಲಿಲ್ಲ ಅವನು. 2 years MS, ಅದಾದಮೇಲೆ ಜಾಬ್ ಸೇರ್ಕೊಂಡಿದ್ದಾನೆ. 4 years ಫೋನೇ ಮಾಡಿರಲಿಲ್ಲ. ನಮಗೆ ಈ ಮಕ್ಳುಗಳಿಗೆಲ್ಲ ಎಜುಕೇಷನ್, ನಮಗೆ ಈ ಜೂನ್, ಜುಲೈ, ಆಗಸ್ಟ್ ಇದೆಲ್ಲ ಬಂತು, ನಮಗೆ ಫುಲ್ಲು ತಲೆ ಎಲ್ಲ ಕೆಡ್ತಾ ಇರತ್ತೆ. ಮಕ್ಳುಗಳದ್ದು ಎಜುಕೇಷನ್ನು, ಅಡ್ಮಿಷನ್ಸು, ಅದು ಇದು ಅಂತ ಫುಲ್ ಟೆನ್ಷನ್ ಇದೆಯಾ? ಟೆನ್ಷನ್ ಇರುತ್ತೆ. ಸರ್ ಏನು ಮಾಡೋದು ಅಂತ ಆ ಟೈಮಲ್ಲಿ ಫೋನ್ ಮಾಡಿದೆ, ಈ ಥರ ಸಪೋರ್ಟ್ ಮಾಡ್ಬೋದು. ನಾನು ಜಸ್ಟ್ ಯಾರ ಹತ್ರ ಜಾಸ್ತಿ ಕೇಳೋದು ಸರ್ ನಿಮ್ಮ ಜೊತೆ, ನಾನು ಜಸ್ಟು ಒಬ್ಬರ ಹತ್ರ 5,000 ಕೇಳೋದು ನಾವು. ಸಾಧ್ಯ ಆದರೆ 5,000 ರೂಪಾಯಿ ಕೊಡಿ ಅಂತ. ಯಾಕಂದ್ರೆ ನಮ್ದೊಂದು ಗೋಲ್ ಇದೆ, ಒಂದು 300 ಜನದ ಹತ್ರ 5,000 ಇಸ್ಕೊಳ್ಳೋಣ, ಒಂದು ಫಂಡ್ ರೈಸ್ ಮಾಡ್ಬೋದು. ಬರೀ 300 ಮೆಂಬರ್ಸ್ 5,000 ಕೊಡಲಿ ಸಾಕು ಅಂತ. 5,000 ಕೊಡಲಿ, 300 ಮೆಂಬರ್ಸ್ ಹೆಂಗೋ ಮಾಡಿ ಕಲೆಕ್ಟ್ ಮಾಡೋಣ ಅಂತ ಅವನ ಹತ್ರ ಜಸ್ಟ್ 5,000 ಕೇಳಿದ್ವಿ ಸರ್. ಅವ್ನು ಹೇಳ್ದೆ, ಅಣ್ಣ ಹತ್ರ ಈಗಿಲ್ಲ ಅಣ್ಣ, ಕೊಡ್ತೀನಿ ಮುಂದೊಂದು ದಿನ ಅಂತ. ಅಂದರೆ ಅವನು ಫೈನಾನ್ಷಿಯಲ್ ಚೆನ್ನಾಗಿದ್ದಾನೆ, ಎಲ್ಲ ಇದ್ದಾನೆ, ಬಟ್ ನಾನು ಅವನ ಬಗ್ಗೆನೂ ದೂರಕ್ಕಾಗಲ್ಲ ಸರಿನಾ. ಬಟ್ ಅವನ ಸ್ಥಿತಿ ಹೇಗಿದೆಯೋ ಏನೋ ಗೊತ್ತಿಲ್ಲ. ಬಟ್ ಈ ಥರ ಕೆಲವರು ನಮ್ಮ ಹತ್ರ ಸಪೋರ್ಟ್ ತೊಗೊಂಡು ಹೋಗಿದ್ದಾರೆ. ಅವ್ರ ಹತ್ರ ನಾವು ರಿಟರ್ನ್ ನೀನು ಮಾಡಿದ್ಯಾ ಅಂತ ನಾನು ಅವ್ನಿಗೊಂದು ಮಾತು ಲಾಸ್ಟಲ್ಲಿ ಹೇಳಿದೆ, ನೋಡಪ್ಪ ನಮ್ಮ ಹತ್ರ ನೀನು ಸಪೋರ್ಟ್ ತೊಗೊಂಡಿದ್ಯಾ ಅಂದಮೇಲೆ ನಾನು ಹತ್ರ ಬಂದು ಬೇಂಚ್ ಕೊಟ್ಬಿಟ್ಟು ಕೇಳ್ತೀನಿ, ನೀನು ನಂಗೆ ಸಪೋರ್ಟ್ ಮಾಡಲೇಬೇಕು ಅಂತ. ಯಾಕೆಂದರೆ ಯಾರೂ ನಿನ್ಗೆ ಅವತ್ತು ಸಪೋರ್ಟ್ ಮಾಡಿರಲಿಲ್ಲ. ಅವತ್ತು ನಾನು ಮಾಡಿದ್ದೆ ಅಲ್ವಾ. ನಿನ್ನ ಥರ ನನ್ನ ಹತ್ರ ಬೇರೆ ಮಕ್ಳುಗಳಿದ್ದಾರೆ, ಅವ್ರು ನಾನು ಸಪೋರ್ಟ್ ಮಾಡಬೇಕಲ್ಲ. ನಿನ್ನ ಹತ್ರ ಕೇಳುವಂಥ ರೈಟ್ಸ್ ನನಗಿದೆ, ನಾನು ಕೇಳ್ತೀನಿ ಗುರು. ನಿನ್ಗೆ 1 ವರ್ಷ ಫೋನ್ ಮಾಡಲ್ಲ, ನೆಕ್ಸ್ಟ್ ಇಯರ್ ಫೋನ್ ಮಾಡ್ತೀನಿ, ರೆಡಿ ಆಗಿರೋ ಅಂತ ಹೇಳ್ಬಿಟ್ಟು ಕಾಲ್ ಕಟ್. ನೆಕ್ಸ್ಟ್ ವರ್ಷ. ಕರೆಕ್ಟ್. ಸೊ ನಿಮಗೆ ಅನಿಸುತ್ತಾ ಜನರು ಈಗ ಎನ್ ಜಿ ಒನ ಜಾಸ್ತಿ ನಂಬುತ್ತಿದ್ದಾರೆ ಅಂತ? ಸರ್ ಖಂಡಿತವಾಗಿಯೂ ಏನು ನೀವು ಹೇಳಿದ್ರಲ್ಲ, ಅದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು 2013 ಏನು NGO ಮಾಡಬೇಕು ಅಂತ ಅಂದ್ಕೊಂಡಾಗ ಆಗ ನಾವೇ ಒಂದು ಸರ್ವೆ ಮಾಡಿದ್, ಸುಮ್ಮನೆ ನಾನೇ ಒಂದು ಸರ್ವೆ ಥರ ಮಾಡಿಕೊಂಡು ಒಂದು ಇನ್ಫಾರ್ಮೇಷನ್ ತೊಗೊಂಡೆ. ಯಾವ ಥರ ಅಂದರೆ, ಆವಾಗ ಒಂದು ದೇಶದಲ್ಲಿ 32 ಲಕ್ಷ NGO ಇತ್ತು, 32 lakh NGO ಇತ್ತು ಹತ್ತತ್ರ 2013 ಆಲ್ ಓವರ್ ಇಂಡಿಯಾದಲ್ಲಿ. ನಮ್ಮ ದೇಶದಲ್ಲಿ ಇರೋದು ಒಂದು 6.25 ಲಕ್ಷ ಹಳ್ಳಿಗಳು, ಅಂದರೆ 6.25 lakh ವಿಲೇಜಸ್ ಇದೆ ಸರಿನಾ. 6.25 ಲಕ್ಷ ಹತ್ತತ್ರ ಹಳ್ಳಿಗಳು. ಸರ್ ನನಗೆ ಅನ್ಸಿದ್ದೇನೆಂದರೆ, ಒಂದು ಹಳ್ಳಿಗೆ ಒಂದು 5 NGO ಕೆಲಸ ಮಾಡಿದ್ರೆ ಆ ಹಳ್ಳಿನ ಯಾವುದೋ ಮಟ್ಟಕ್ಕೆ ತೊಗೊಂಡೋಗ್ಬಿಡ್ಬೋದು. ಒಂದು ಹಳ್ಳಿ 5 NGOs ಕೊಡ್ಬೋದು ಆರಾಮಾಗಿ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ. ಅಷ್ಟು NGOs ಇದೆ. ಇವಾಗ 37 lakhs NGO ಆಗಿದೆ. ನಾನು ಅವಾಗ ಅನ್ಕೊಂಡಿದ್ದೇನೆಂದರೆ 32 lakh ನಾವು ಒಬ್ರು ಆಗ್ಬಾರ್ದು, ನಾವು ಡಿಫ್ರೆಂಟ್ ಆಗಿರಬೇಕು. ಕರೆಕ್ಟ್, ಸರಿ ಅಂತ ಅನ್ಕೊಂಡು ಸರ್, ಖಂಡಿತವಾಗಿಯೂ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ನಂಬ್ತಾರೆ ಸರ್. 11 ವರ್ಷದಿಂದ ಸರ್ ನನ್ನ ಹತ್ರ ಒಂದು 10,000 ಕಾಂಟ್ಯಾಕ್ಟ್ಸ್ ಇದೆ ಇದುವರೆಗೂ. ನನ್ನ ಜೊತೆ ಸಂಪರ್ಕಕ್ಕೆ ಬಂದಂಥವ್ರು, ಕಾಂಟ್ಯಾಕ್ಟ್ ಬಂದಂಥವ್ರು ಸರ್. ನಾವಾಗ ಯಾರನ್ನೂ ಕಳ್ಕೊಂಡಿಲ್ಲ ಸರ್. ಜನಗಳಿಗೆ ಏನಪ್ಪ ಅಂದರೆ ಬೇರೆ ಯಾರು
ಟೇಸ್ಟ್ ನೋಡ್ತಾರೆ ಬೇರೆ ಬೇರೆ ಇದಂಗೆ ಅಂತ ಮುಂದೆ ಹೋಗ್ತಾರೆ. ನನ್ನ ಅನಿಸಿಕೆ ಎನ್ ಜಿ ಒಗಳು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಪಕ್ಕ ನಂಬ್ತಾರೆ ಸರ್. ನೀವು 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 ತೋರಿಸ್ಬೇಕಷ್ಟೇ ಅವ್ರಿಗೆ, ನಾನು ನೋಡಪ್ಪ ಎಷ್ಟು ಕೆಲಸ ಮಾಡ್ತಿದ್ದೀವಿ ಅಂತ ಸರ್. ಸೊ ನಿಮಗೆ ಅನಿಸುತ್ತಾ ಕೈಂಡ್ನೆಸ್ ಕಲಿಬೇಕಾ ಅಥವಾ ನ್ಯಾಚುರಲಿ ಬರುತ್ತಾ? ಸರ್ ಅದು ಕ್ವಶನ್ ತುಂಬ ಚೆನ್ನಾಗಿದೆ. ನಾನು ಅದು ಹಾಕ್ಬೇಕಾದ್ರೆ ನಾನೇ ಅಂದ್ಕೊಂಡೆ ಇದಕ್ಕೆ ನಾನು ಹೆಂಗೆ ಉತ್ತರ ಕೊಡ್ಬೋದು ಅಂತ ಸುಮ್ಮನೆ ಅಂದ್ಕೊಳ್ತಿದ್ದೆ. ಅದು ಸರ್ ಕೈಂಡ್ನೆಸ್ನ ಕಲಿಯುವಂಥದ್ದು ಸರ್, ನ್ಯಾಚುರಲ್ ಆಗಿ ಬರಲ್ಲ ಸರ್. ನ್ಯಾಚುರಲ್ ಬರಲ್ಲ ಸರ್, ನನ್ನ ಅನುಭವದ ಮಾತು ಸರ್. ಬಿಗ್ ಸ್ಟೇಟ್ಮೆಂಟ್. ಖಂಡಿತ ಸರ್, ನ್ಯಾಚುರಲ್ ಆಗಿ ಬರಲ್ಲ ಸರ್. ಹೆಂಗೆ ಸರ್ ಬರುತ್ತೆ? ಅದು ಕೈಂಡ್ನೆಸ್ ಅನ್ನ ಸುಲಭ ಅಲ್ಲ ಸರ್. ಅದು ಕಲಿತಾ ಹೋಗ್ಬೇಕು. ಪ್ರತಿದಿನನೂ ಕೂಡ ಒಬ್ಬ ಮನುಷ್ಯಂಗೆ ಒಳ್ಳೇದು ಮಾಡಬೇಕು. ನಾನು ಇವತ್ತು ಮಾಡೋದಂತ ತಪ್ಪು ನಾಳೆ ಮಾಡಬಾರ್ದಂತೆ. ಒಂದು ವೇಳೆ ಇವತ್ತು ಮಾಡಿದ ತಪ್ಪನೇ ನಾಳೆನೂ ಮಾಡಿದ್ರೆ ಅವನು ದಡ್ಡ ಅಂತೆ. ಮನುಷ್ಯ ಹೇಗೆ ಅಭಿವೃದ್ಧಿ ಆಗ್ತಾನೆ ಅಂದರೆ, ಪ್ರತಿದಿನ ಕೂಡ ಏನೋ ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದ್ರೆ ಅವ್ನಲ್ಲಿ ತಪ್ಪಾಗತ್ತೆ. ನಾಳೆ ಅದೇ ತಪ್ಪು ಅವ್ನು ಬೇಕು ಅಂತ ಮಾಡಿದ್ರೆ ಅವ್ನು ಮುಂದೋಗ್ಲಿಕ್ಕೆ ಆಗಲ್ಲ. ನನ್ನ ಅನಿಸಿಕೆ ಬಂದು ಏನೇ ಇವತ್ತು ಒಳ್ಳೆ ವಿಚಾರಗಳು ಒಳ್ಳೇದು ನಾನು ಮೈಗೂಡಿಸ್ಕೊಳ್ತೀನಿ ಅಂದರೆ ಕಲಿತಾ ಹೋಗ್ಬೇಕು. ಒಳ್ಳೆ ವಿಷಯಗಳನ್ನ ಆ್ಯಡ್ ಮಾಡ್ತಾ ಹೋಗ್ಕೊಂಡ್ರೆ ಅದು ಕಲಿಯುವಂಥದ್ದು ಸರ್, ನನ್ನ ಅನಿಸಿಕೆ ಬಂತು. ಗುಡ್ ಆನ್ಸರ್ ಸರ್. ಸರಿ. ಸೊ ಈಗ ಎನ್ ಜಿ ಒ ಶುರು ಮಾಡುವವರಿಗೆ ಏನು ಸಲಹೆ ಕೊಡುತ್ತೀರಾ? ಸರ್ ಎನ್ ಜಿ ಒ ಶುರು ಮಾಡುವಂಥವ್ರಿಗೆ ನನ್ನ ಸಲಹೆ ಏನಿಲ್ಲ ಸರ್. ಸಾಧ್ಯ ಅಲ್ಲ, ಸಲಹೆ ಏನಿಲ್ಲ. ಸುಮ್ಮನೆ ಸಲಹೆ ಏನಿಲ್ಲ. ಅಷ್ಟು ದೊಡ್ಡವನು ನಾನಲ್ಲ ಸರ್. ಆದರೆ ಒಂದಂತೂ ನನ್ನ ಅನುಭವದಲ್ಲಿ ಮಾತನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಪ್ರತಿ ಒಂದು ಸಮಾಜದಲ್ಲೂ ಕೂಡ ಅವ್ರು ಇರುವಂಥ ಸ್ಥಳದಲ್ಲಿ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಸರ್. ಆ ಪ್ರಾಬ್ಲಮ್ ಸೊಲ್ಯೂಷನ್ ಕೊಡಿ ಸಾಕು. ಈಗ ಉದಾಹರಣೆಗೆ ನೋಡಿ ಹೇಳ್ತೀನಿ ನಾನು ಸರ್. ಕರೋನಾ ಬಂತಲ್ಲ ಸರ್, ಕರೋನಾ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಕೂಡ ಸ್ಕೂಲ್ಗಳು ಕಾಲೇಜ್ಗಳು ಬಂದಾಯಿತು. ಆನ್ಲೈನ್ ಕ್ಲಾಸ್ ಅದು ಶುರು ಆಯಿತು. ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಸರ್. ನಮ್ಮದು ವಿಲೇಜ್ ಬಂದು ಚಿಕ್ಕೇನಹಳ್ಳಿ ಅಂತ, ಚನ್ನಪಟ್ಟಣ ಹತ್ರ ನನ್ನ ನೇಟಿವ್ ಅದು ಸರ್. ಇಡೀ ಊರಿಗೆ ನಾವು ಎಲ್ಲ ಮಕ್ಳುಗಳು ಅಬ್ಸರ್ವ್ ಮಾಡಿದ್ವಿ. ಎಲ್ಲರೂ ಕೂಡ ಇಂಟರ್ನೆಟ್ ಸಿಗಲ್ಲ, ಏನಿದು ಅದು ಪ್ರಾಬ್ಲಮ್ ಇದೆ. ನಾವು ಆ ಪ್ರಾಬ್ಲಮ್ ಗುರುತಿಸ್ತೀವಿ. 3.5 ಲಕ್ಷ ಖರ್ಚು ಮಾಡಿದ್ವಿ ಸರ್. ನನ್ನ ತಮ್ಮ ಬಂದು ಹರೀಶ್ ಅಂತ 3.5 ಲಕ್ಷ ಖರ್ಚು ಮಾಡಿ 10 ಕಿಲೋಮೀಟರು ಆಪ್ಟಿಕಲ್ ಕೇಬಲ್ಸ್ ಎಳಿಸ್ತೀವಿ ನಮ್ಮೂರಿಗೆ. 20 ಸ್ಪಾಟ್ಗಳಲ್ಲಿ ಫ್ರೀ ವೈಫೈ ಕೊಟ್ವಿ. ವಾವ್ ಸರ್. BBC ರಿಪೋರ್ಟ್ ಮಾಡ್ತು ನಮ್ಮದು ನ್ಯೂಸ್ನ, CNN ನ್ಯೂಸ್ ರಿಪೋರ್ಟ್ ಮಾಡ್ತು, ಚಂದನ ನ್ಯೂಸ್ ರಿಪೋರ್ಟ್ ಮಾಡ್ತು, News 18 18 ಚಾನಲ್ ಇದೆ ಆಲ್ ಓವರ್ ಇಂಡಿಯಾದಲ್ಲಿ. 18 ಚಾನಲ್ ನಮ್ಮ ನ್ಯೂಸ್ನ ಹಾಕ್ತು ಸರ್. ನನ್ನ ನಿಜಕ್ಕೂ ಆಶ್ಚರ್ಯ ಆಯಿತು. ನಿಮಗೆ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ನಾನು ಒಂದು ಹಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿ GM ಫೋನ್ ಮಾಡಿಬಿಟ್ಟು ಬೆಳಿಗ್ಗೆ 6 ಗಂಟೆನಲ್ಲಿ, ಮಹೇಶ ನಿಂದು ಹೆಜ್ಜೆ ಗುರುತು ನಾನು ಬೆಂಗಳೂರಿನಲ್ಲಿ ನೋಡಿದೆ ಅಂದರು. ನನ್ನ ಫುಟ್ ಪ್ರಿಂಟ್ನ ಬೆಂಗಳೂರಿನಲ್ಲಿ ನೋಡಿದೆ ಅಂತ ಫೋನ್ ಮಾಡಿದ್ರು ಬೆಳಿಗ್ಗೆ ಮಾರ್ನಿಂಗು 6 o'clock. ನಾನು ಮಲಗಿದ್ದೆ. ಏನು ಸರ್ ಅರ್ಥ ಆಗಲಿಲ್ಲ, ನಿಮ್ಗೊಂದು ಸ್ಕ್ರೀನ್ಶಾಟ್ ಕಳಿಸಿದ್ದು ನೋಡು ಅಂದರು. ಸರಿ ಸ್ಕ್ರೀನ್ಶಾಟ್ ಓಪನ್ ಮಾಡಿ ನೋಡ್ತೀನಿ, ಡೆಕ್ಕನ್ ಹೆರಾಲ್ಡ್ ಪೇಪರ್ನಲ್ಲಿ ಫ್ರಂಟ್ ಪೇಜಲ್ಲಿ ನಮ್ಮ ನ್ಯೂಸ್ ಬಂದಿದೆ. ವಾವ್. ನಾನು ನಿಜಕ್ಕೂ ನಂಬಕ್ಕಿಲ್ಲ. ಯಾಕೆ ಅವ್ರು ಫುಟ್ ಪ್ರಿಂಟ್ ನೋಡಿದೆ ಅಂತ ಕೇಳಿದ್ರು ಅಂದರೆ, ನಾನು ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏನಾದ್ರು ಗ್ಯಾದರಿಂಗ್ ಇದ್ದಂಥ ಕಂಪ್ನಿನಲ್ಲಿದ್ದಾಗ ಎಲ್ಲರೂ ಒಂದು ಕಡೆ ಹಾಕ್ಬಿಟ್ಟು ಹಳ್ಳಿಯಿಂದ ಎಷ್ಟು ಜನ ಬಂದಿದ್ದೀರಾ ನೀವು ಅಂತ ಕೇಳ್ತಿದ್ರು. ನಾವು ಹಳ್ಳಿಯಿಂದ ಬಂದಿದ್ದೀವಿ ಸರ್ ಅಂತ ಕೇಳಿದ್ರೆ, ಯಾಕೆ ಬಂದೆ ಹಳ್ಳಿಯಿಂದ ನೀನು ಅಂತ ಕೇಳ್ತಿದ್ರು, ಪ್ರಶ್ನೆ ಮಾಡ್ತಿದ್ದರು. ನಾವು ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡ್ತಿದ್ರು. ಸರ್ ಹಿಂಗೆ ಮದುವೆ ಆಗ್ಬಿಟ್ಟಿದ್ದೀನಿ ಸರ್, ಹಿಂಗೆ ಜೀವನ ನಡೆಸ್ಬೇಕಲ್ಲ ಸರ್, ಮನೆ ಕಡೆ ಕಷ್ಟ ಸರ್, ಅದು ಇದು ಅಂತ ಹೇಳ್ತಿದ್ರು. ನನ್ನ ಟರ್ಮ್ ಬಂದಾಗ ನಾನು ಹೇಳ್ತೀನಿ ಸರ್, ನಾನು ಬೆಂಗಳೂರಿನ ನಾನು ಹೆಜ್ಜೆ ಗುರ್ತು ಬಿಟ್ಬಿಟ್ಟು ಹೋಗ್ಬೇಕು ಅಂತ ಬಂದೀನಿ ಸರ್ ಅಂತ. ಎಲ್ಲ ನಗ್ತಿದ್ರು ಸುತ್ತಮುತ್ತ ಇರೋರಿಗೆ. ನಮ್ಮ GMಗೆ ಅವತ್ತಿನ ದಿನ ಅವ್ರಿಗೆ ರಿಯಲೈಸ್ ಆಯಿತು ಅನ್ಸುತ್ತೆ. ಅದಕ್ಕೆ ಫೋನ್ ಮಾಡಿ ಹೇಳಿದ್ರು. ಅವ್ರು ನೆನಪಿದೆಯೇ? ಎಲ್ಲ ನೆನಪಿದೆ ಸರ್. ಸೊ ಈ ಪಾಡ್ಕಾಸ್ಟ್ಗೆ ಒಂದು ಲಾಸ್ಟ್ ಕ್ವಶನ್ ಹೇಳಿ. ಓಕೆ. ಸೊ ಈಗ ಸೋಷಿಯಲ್ ಮೀಡಿಯಾದಿಂದ NGOಗೆ ಜಾಸ್ತಿ ವಿಸಿಬಿಲಿಟಿ ಸಿಕ್ಕಿದೆಯಾ? ಸೂಪರ್ ಆಗಿ ಸಿಕ್ಕಿದೆ ಸರ್. ಸಿಕ್ಕಿದೆ, ತುಂಬ ಚೆನ್ನಾಗಿ ಸಿಕ್ಕಿದೆ. ಇವಾಗ ಎಲ್ಲರೂ ಕೂಡ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ನೀವು ಮೊದಲೆಲ್ಲ ಏನಂದರೆ ಯಾರಿಗೆ ಇಲ್ಲಿತ್ತು ನಾನು ಸೇವೆ ಮಾಡಬೇಕು ಅಂತ ಅವ್ರು ಮಾತ್ರ ಬರ್ತಿದ್ರು. ಇವಾಗ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾ ಇಷ್ಟು ಚೆನ್ನಾಗಿದೆಯಲ್ಲ, ನಾವು ಯಾಕೆ ಮಾಡಬಾರ್ದು ಅಂತ ಬರ್ತಿದ್ದಾರೆ. ಅದು ಒಂಥರ ಒಳ್ಳೆ ಬೆಳವಣಿಗೆ ಸರ್. ನನ್ನ ಅನಿಸಿಕೆ ಬಂದು ಒಳ್ಳೆ ಬೆಳವಣಿಗೆ ಅದು. ಸೊ ನಿಮ್ಮ ಮೊದಲ ಸ್ಯಾಲ್ರಿ ಅವ್ರ ಪೇಮೆಂಟ್ ಎಷ್ಟು ಸರ್? ನಂದೊಂದು 9,000 ಇತ್ತು ಸರ್. 9,000? ಹಾಂ ಸರ್, 9,500 ಇತ್ತು. ಅಚ್ಚಾ, ನಿಮಗೆ ಹೇಗೆ ಮೋಟಿವೇಶನ್ ಸಿಗುತ್ತೆ ಸರ್? ನನಗೆ ಮೋಟಿವೇಶನ್ ಸಿಕ್ಕಿದ್ದು ಬಂದು ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಸರ್. ನಾನು ಮೊದಲೇ ಹೇಳಿದ್ದೀನಿ 5ನೇ ಕ್ಲಾಸ್ದು ಆ ಸಂಬಂಧ ಅದೊಂಥರ ಮೋಟಿವೇಶನ್ ಆಗಿತ್ತು. ಅದು ಹಾಗೆ ಬರ್ತಾ ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿನಲ್ಲಿ ನನ್ನ ನೈಟ್ ಶಿಫ್ಟ್ ಹಾಕಿದ್ರು. ನಂದು ಇದ್ದದ್ದೇ ನೈಟ್ ಶಿಫ್ಟು ಕೆಲಸ. ಆಲ್ಮೋಸ್ಟ್ ಎಲ್ಲ ಇದ್ದದ್ದೇ ಒಂದು 4-5 ಜನ ಹುಡುಗರು ಇರ್ತಿದ್ರು.
ನಾನು ಏನು ಮಾಡಲಿ ಅಂತ ತುಂಬ ಟೈಮ್ ಫ್ರೀ ಸಿಗ್ತಿತ್ತು ನೈಟು. Correct. ನಾನು ಹಿಂಗೆ ಯಾರ್ದೋ ಒಬ್ರು ಭಾಷಣ ಕೇಳ್ತಿರ್ಬೇಕಾದ್ರೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತಿದ್ರು. ಅವರೊಂದು ಪಾಯಿಂಟ್ ಹೇಳ್ತಾರೆ, ನಿನ್ನ ಜೀವನವನ್ನು ಒಂದು ಚರಂಡಿನಲ್ಲಿರುವಂಥ ಹುಳ ಏನು ಜೀವನ ನಡೆಸ್ತಿದೆಯಲ್ಲ ಆ ಥರ ನಡೆಸ್ತಿದ್ಯಾ, ನಿನ್ನ ಜೀವನ ಏನೋ ನೀನು ಕಂಡ್ಕೋಬೇಕು, ಒಂದು ಗೋಲ್ನ ಸೆಟ್ ಮಾಡ್ಕೋ ಲೈಫಲ್ಲಿ ಅಂತ ಹೇಳ್ತಾರೆ ಅವರು, ವಿವೇಕಾನಂದ ಹೇಳುವಂಥದ್ದು. ಕರೆಕ್ಟ್. ಗೋಲ್ ಸೆಟ್ ಮಾಡಿ ಇಸ್ ವೆರಿ ಇಂಪಾರ್ಟೆಂಟ್. ಗೋಲ್ನ ಸೆಟ್ ಮಾಡ್ಕೊ ಅಂತ. ನಾನು ಅವಾಗ ಹೌದಲ್ವಾ, ನಾನು ಅಂದ್ಕೊಂಡಿದ್ದೇನು, ನಾನು ಇಲ್ಲಿರೋದೇನು, ಒಂದಕ್ಕೊಂದು ಲಿಂಕ್ ಇಲ್ವಲ್ಲ ಗುರು ಅಂತ ಅಂದ್ಕೊಂಡು ನಾನು ಅವಾಗ ಏನು ಮಾಡ್ತೀನಿ, ಒಂದು ಫ್ರೀಲ್ಯಾನ್ಸಿಂಗ್ ಜಾಬ್ ನೋಡ್ಲಿಕ್ಕೆ ಶುರು ಮಾಡ್ತೀನಿ. ಹಿಂದೂಸ್ತಾನ್ ಒಂದು ಕಂಪ್ನಿನಲ್ಲಿ ಫ್ರೀಲ್ಯಾನ್ಸಿಂಗ್ ಜಾಬ್ ಸಿಗುತ್ತೆ. ಅದು ಸಿಕ್ಕಾದ್ಮೇಲೆ ಇಲ್ಲಿ ಜಾಬ್ನ ಬಿಡ್ತೀನಿ. ಬಿಟ್ಟಾದ್ಮೇಲೆ ಅವಾಗ ಮಾತೃಭೂಮಿ ಸೇವಾ ಫೌಂಡೇಶನ್ ಶುರು ಮಾಡ್ತೀನಿ. ಹಂಗೆ ನನಗೆ ಪ್ರೇರಣೆ ನೀಡಿದವರೇ ಒಂದಲ್ಲ ಒಂದು ರೀತಿ ವಿವೇಕಾನಂದ ಸರ್. ಇಲ್ಲಿ ಸೇವೆ ಅನ್ನುವಂಥ ವಿಚಾರ ಸರ್ ಒಂದು ಯಜ್ಞ ಇದ್ದಂಗೆ, ಒಂದು ಮಹಾಯಜ್ಞ ಇದ್ದಂಗೆ. ಒಂದು ಸರ್ ಬಂದು ನಿಂತ್ಕೊಂಡ್ರೆ ಅಷ್ಟು ಸುಲಭವಾಗಿ ಅರ್ಧಕ್ಕೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಅದು ಇಲ್ಲಿಂದ ಬರೋವಂಥವ್ರು. ಸುಮ್ಮನೆ ನಾನು ಮಾಡ್ತೀನಪ್ಪ ಅಂತ ಬರೋರು ತುಂಬ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಆದರೆ ಇಲ್ಲಿಂದ ಯಾರು ಬರ್ತಾರೋ ಅವ್ರು ಎಷ್ಟೇ ಕಷ್ಟ ಆದರೂ ನಿಂತ್ಕೊಳ್ತಾರೆ ಸರ್. ಅಬ್ಸಲ್ಯೂಟ್ಲಿ ರೈಟ್. ಸೊ ನೀವು ಈ ಪೊಸಿಷನ್ಗೆ ಬರಲು ಎಷ್ಟು ಸಮಯ ತಗೊಳ್ತು ಸರ್? 12 ವರ್ಷ ಆಗಿದೆ ಸರ್. ನನಗೆ ನಮ್ಮ ಅಣ್ಣಾಜಿ ಹೇಳ್ತಿದ್ರು, ಅವ್ರೊಂದು ಮಾತು ಹೇಳ್ತಿದ್ರು, ಬೇರೆ ಆಶ್ರಮದವರು ಅಂದರೆ ಬೇರೆಯವರೆಲ್ಲರೂ ಕೂಡ ಆಲ್ಮೋಸ್ಟ್ ಬೆಳೆದ್ಬಿಟ್ಟಿದ್ದಾರೆ, ಯಾಕೆ ನಿಮ್ಮ ದಿನ ಅಷ್ಟು ಪಬ್ಲಿಸಿಟಿ ಆಗಲಿಲ್ಲವಲ್ಲ ಅಂತ. ನಾನು ಹೇಳಿದೆ, ನಾವು ಮಾಡಿದ್ದು ಮಕ್ಕಳ ಆಶ್ರಮ, ಅದಕ್ಕೋಸ್ಕರ ಅಂದರೆ ನಮ್ಗೆ ಗೊತ್ತಿತ್ತಲ್ಲ ಇಷ್ಟೇ ರಿಸ್ಕ್ ಇರುತ್ತೆ ಅಂತ. ಆ ರಿಸ್ಕ್ನ ತೊಗೊಂಡಿರೋದಕ್ಕೋಸ್ಕರ ನಾವು ಇನ್ನೂ ಅಲ್ಲಿದ್ದೀವಿ ಸರ್. ಓಕೆ ಮಹೇಶ್ ಸರ್, ಒಂದು ಲಾಸ್ಟ್ ಕ್ವಶನ್ ಹೇಳಿ ಸರ್. ಸೊ ನೀವು ಮಾತೃಭೂಮಿ ಫೌಂಡೇಶನ್ ಎಲ್ಲಿವರೆಗೂ ಎಷ್ಟು ಕೆಲಸಗಳು ಮಾಡಿದ್ದೀರಾ ಸರ್? ಇದುವರೆಗೂ ನಾವು ಮಾತೃಭೂಮಿ ಸೇವಾ ಫೌಂಡೇಶನ್ ಕಡೆಯಿಂದ ಕಲ್ಯಾಣಿಗಳ ಕ್ಲೀನಿಂಗ್ ಮಾಡಿದ್ದೀವಿ, ಜೊತೆಗೆ ಸ್ಕೂಲ್ ಕಿಟ್ಗಳು ವಿತರಣೆಗಳು ಮಾಡಿದ್ದೀವಿ. ಲಾಸ್ಟ್ ಇಯರ್ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಇಡೀ ಚನ್ನಪಟ್ಟಣದಲ್ಲಿ ಸಿಟಿನಲ್ಲಿರುವಂತಹ ಪಕ್ಕ ವಿಲೇಜ್ ಎಲ್ಲ ಸೇರಿಸಿ ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲಿರುವಂಥ ಸಿಂಗಲ್ ಪೇರೆಂಟು ಮತ್ತು ಆರ್ಫನ್ ಮಕ್ಕಳುಗಳು ಎಲ್ಲ ಮಕ್ಕಳು ಒಂದು ಕಡೆ ಗ್ಯಾದರ್ ಮಾಡಿಸಿದ್ದು. 450 ಜನ ಮಕ್ಕಳು ಸೇರಿಸಿದ್ದು ಒಂದೇ ಕಡೆಗೆ. ಅವ್ರಿಗೆಲ್ಲರಿಗೂ ಒಂದು ಕಡೆ ಸೇರಿಸಿ ಆ ಮಕ್ಳುಗಳಿಗೆ ಸ್ಕೂಲ್ ಕಿಟ್ಗಳನ್ನ ವಿತರಣೆ ಮಾಡಿದ್ವಿ. ದರ್ಶನ್ ಅಂತ ನಮ್ಮ ಸ್ನೇಹಿತ ಒಬ್ಬ ತೀರೋದು, ಅವನೊಂದು ನೆನಪಿನಲ್ಲಿ ಅವ್ರ ಫ್ಯಾಮಿಲಿ ನಮ್ಮ ಜೊತೆ ಗ್ಯಾದರ್ ಆಗಿತ್ತು. ಅವ್ರ ಫ್ಯಾಮಿಲಿಯವರು ಕೂಡ ಸ್ಪಾನ್ಸರ್ ಮಾಡಿದರು. ಅವರು ಹೇಳ್ತಿದ್ರು, ನಾವೇನಾರು ಡಿಫ್ರೆಂಟಾಗಿ ಮಾಡಬೇಕು ಏನಾರು ನೋಡಿ ಅಂತ. ನಾನು ಅದಕ್ಕಾಗಿ ಒಂದು ಕಾನ್ಸೆಪ್ಟ್ ಕೊಟ್ಟೆ, ಹಿಂಗೆ ನಿಮ್ಮ ಮಗ ಇಲ್ಲ, ನಿಮ್ಮ ಮಗನ ನೆನಪಲ್ಲಿ ಇದನ್ನು ಯಾಕೆ ಮಾಡಬಾರ್ದು ಅಂತ. ಹಂಗೆ ಅದೊಂದು ಕಾನ್ಸೆಪ್ಟ್, ಅದೊಂದು ಮಾಡಿದ್ವಿ. ಮತ್ತು ಹಸುಗಳನ್ನ ದಾನ ಮಾಡಿದ್ದೀವಿ. ಈ ತಂದೆ ತಾಯಿ ಇರುವಂಥ ಅವರ ಮಕ್ಕಳು ಕಳ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಹಸು ದಾನ ಮಾಡಿರುವಂಥದ್ದು, ಜೊತೆಗೆ ರಸ್ತೆ ಗುಂಡಿ ಮುಚ್ಚುವಂಥದ್ದು, ಈ ಥರ ಸರ್ ಒಂದಷ್ಟು ಕೆಲಸಗಳು ಮಾಡಿದ್ವಿ. ತುಂಬ ಕೆಲಸಗಳಿದೆ, ಯಾವುದೂ ಅಂತ ನೆನಪಾಗ್ತಾ ಇಲ್ಲ. ಎಷ್ಟು ನಮ್ಮದು ಸಾಧ್ಯ ಆದರೆ ನಮ್ಮ ಮಾತೃಭೂಮಿ ಸೇವಾ ಫೌಂಡೇಶನ್ ಪೇಜ್ನ ವಿಸಿಟ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗ್ಬೋದು ಅಂತ ಅಂದ್ಕೊಳ್ತೀನಿ. ಸರಿ ಸರ್, ಥ್ಯಾಂಕ್ ಯು ಸರ್. ಸರ್ ಒಳ್ಳೆಯದಾಗಿ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಮಾತೃಭೂಮಿ ಸೇವಾ ಫೌಂಡೇಶನ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಇನ್ ದಿಸ್ ಶೋ. ಥ್ಯಾಂಕ್ ಯು ಸರ್, ನಿಮಗೂ ಕೂಡ ಒಳ್ಳೆಯದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಏನು ದ ಫೌಂಡರ್ಸ್ ಡ್ರೀಮ್ಸ್ ಇದೆಯಲ್ಲ, ಈ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಈ ಕನ್ನಡದಲ್ಲಿ ಬಂದಿರೋದಕ್ಕೋಸ್ಕರ ಸಪೋರ್ಟ್ ಮಾಡಿ. ಕನ್ನಡಿಗರು ಸುಲಭವಾಗಿ ಬಿಟ್ಕೊಡಲ್ಲ ಸರ್, ಖಂಡಿತವಾಗಿಯೂ ಸಪೋರ್ಟ್ ಮಾಡ್ತಾರೆ. ಆ ಸಕ್ಸಸ್ ನೀವು ನೋಡ್ತೀರಾ ಅಂತ ನನ್ನ ಕಡೆಯಿಂದ ಅಂತೂ ಆಶಿಸ್ತೀನಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದ ಸರ್.